ಸಖ ಪಾಂಡುರಂಗ ಅಬೀರ ಗುಲಾಲ ಅಬೀರ ಗುಲಾಲ ಅಬೀರ ಗುಲಾಲ ಉದಳಿದ ರಂಗನಾಥ ಗರಿ ನಾಚೆ ಮಜ ಸಖ ಪಾಂಡುರಂಗ ನಾಥ ಗರಿ ನಾಚೆ ಮಜ ಸಖ ಪಾಂಡುರಂಗ 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 ವಿಠಲ ವಿಠಲ 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 ಪಾಂಡುರಂಗ ಕಬೀರ ಗುಲಾಲ ಉದಳಿತ ರಂಗ ಪಾಂಡುರಂಗ ನಾನು ಸುಮಾರು 2700 ವಾರ್ಷಿಕ ಸಭೆಯಲ್ಲಿ ನನ್ನನ್ನು ಕಮಿಟಿಯಲ್ಲಿ ಸೆಲೆಕ್ಟ್ ಮಾಡಿ ಚಿತ್ಪಾನ್ ಸಮಾಜ ಅಧ್ಯಕ್ಷನಾಗಬೇಕಂತ ಎಲ್ಲರೂ ನಮ್ಮ ಹಿರಿಯರು ಕೇಳಿಕೊಂಡ್ರು. ಆಗ ನನ್ನಿಂದ ಇದು ಹೇಗೆ ಮಾಡಲು ಸಾಧ್ಯ ಎಂಬುದು ತುಂಬ ಆಲೋಚನೆ ಆದ್ರೂ ಈಗ 2017ರಲ್ಲಿ ಇಲೆಕ್ಟ್ ಆದವನು 22ರಲ್ಲಿ ವಾರ್ಷಿಕ ಸಭೆ ನಡೆದಾಗ ಪುನಃ ಸದ್ಯಕ್ಕೆ ನೀವೇ ಕಂಟಿನ್ಯೂ ಮಾಡಬೇಕಂತ ಹೇಳಿದಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನನ್ನ ಜೊತೆ ಹಿರಿಯರಾದ ವಿಷ್ಣುಮಠ್ ಡೋಂಗ್ರೆ ಅವರು ಗೌರವಾಧ್ಯಕ್ಷರಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ನಿಮಗೆಲ್ಲ ಗೊತ್ತು, ಸಂಘ ಸಂಸ್ಥೆಯ ಕಾರ್ಯಗಳು ನಡಿಬೇಕಾದ್ರೆ ಏಬಲ್ ಟೀಮ್ ಅಂದರೆ ಕಮಿಟಿ ಸದಸ್ಯರಿಲ್ಲದೆ ಸಾಧ್ಯನೇ ಇಲ್ಲ. ಇದೆಲ್ಲ ಮಾಡಬೇಕಾದ್ರೆ ತುಂಬ ಜನ ನಮಗೆ ಹಿಂದಿನಿಂದ ಕೆಲಸ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಾರ್ಯದರ್ಶಿ ಗಜಾನನ್ ಗೋಖಲೆ ಅವರು, ಅವರೀಗ 3ನೇ ಟರ್ಮ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಒಮ್ಮೆ ಅವರಿಗೆ ಚಪ್ಪಳ ತಟ್ಟಬೇಕಾಗತ್ತೆ. ಪ್ರಥಮವಾಗಿ ಚನ್ನೇನಹಳ್ಳಿಯಲ್ಲಿ ಒಂದು ನಿವೇಶನ ಹುಡುಕಿದಾಗ ಅದಕ್ಕೆ ಪ್ರತಿಯೊಂದು ವಿಷಯವನ್ನು ಒಟ್ಟುಗೂಡಿಸಿ ಧನ ಸಂಗ್ರಹ ಮಾಡಬೇಕಾದ್ರೆ ಕೂಡ ನಮ್ಮ ಜೊತೆ ಕೈ ಸೇರಿ ಪ್ರಯತ್ನ ಪಟ್ಟಿದ್ದಾರೆ. ಆ ನಂತರ ರಾಜಾಜಿನಗರದಲ್ಲಿ ನಮ್ಮ ಬಿಲ್ಡಿಂಗ್ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಂದಿರಮ್ಮ ಸುಂದರಮ್ಮ ಡೋಂಗ್ರೆಯವರ ಬಿಲ್ಡಿಂಗ್ ಶಿಥಿಲ ಆದಾಗ ಅದನ್ನು ಪುನಃ ಕಟ್ಟಬೇಕಾದ್ರೆ ತುಂಬ ಪ್ರಯತ್ನ ಪಡಬೇಕಾಯಿತು. ಆ ಸಮಯದಲ್ಲೂ ಅವಿರತವಾಗಿ ಎಲ್ಲ ಕಮಿಟಿಯವರು ದುಡಿದ್ದಾರೆ. ಅದರ ಮುಖ್ಯಸ್ಥನ್ನು ತಗೊಂಡದ್ದು ಗಜಾನನ್ ಗೋಖಲೆ ಅವರು. ಆ ವಿಷಯದಲ್ಲೂ ನೀವೆಲ್ಲರೂ ಅವರಿಗೆ ಒಂದು ಚಪ್ಪಾಳೆ ತಟ್ಟಬೇಕಾ. ಪ್ರತಿ ಕಾರ್ಯ ಮಾಡ್ತಾನು ಏನಾಗತ್ತಂದರೆ ನಿಮಗೆಲ್ಲ ಗೊತ್ತಿದೆ, ಆಯಿತು ಊಟ ಆಯಿತು ತಿಂಡಿ ಆಯಿತು ಇನ್ನು ನಾವು ಹೊರಡ್ತೇವಪ್ಪ ಅಂತ ಹೇಳೋದು. ಕೊನೆಗೆ ಯಾರು ಉಳಿಯೋದು ಹೇಳಿ? ಸೆಕ್ರೆಟ್ರಿ. ಆಯಿತು, ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಬೀಗ ಹಾಕಿ ಹೋಗ್ಬೇಕಾದ್ರೆ ಇನ್ಕ್ಲೂಡಿಂಗ್ ನಾನು ಅಧ್ಯಕ್ಷನಾಗಿ ಕೂಡ ಲಾಸ್ಟ್ ಮಿನಿಟ್ವರೆಗೆ ಉಳ್ದದ್ದಿಲ್ಲ. ಮೇ ಬಿ ಒಂದರಸೆ ಉಳಿದಿರ್ಬೋದು. ಆದರೆ ಆ ಜವಾಬ್ದಾರಿ ತಗೊಂಡು ಕಂಪ್ಲೀಟ್ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರೀಗ ಆ್ಯಕ್ಚುಲಿ ಒಂದಲ್ಲ, ನಾನಲ್ಲಿ 2 3ನೇ 4ನೇ ಟರ್ಮಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಸುಸಂದರ್ಭದಲ್ಲಿ ನಾವು ಅವರನ್ನೊಂದು ಅಟ್ಲೀಸ್ಟ್ ಅವರನ್ನು ನೆನಪು ಮಾಡೋಣ, ಆಮೇಲೆ ಅವರಿಗೇನಾದರೂ ಗೌರವ ಸಲ್ಲಿಸೋಣ ಅಂತ ನನ್ನೊಂದು ಅಭಿಪ್ರಾಯ ಬಂದಾಗ ಗೌರವಾಧ್ಯಕ್ಷರು ಅದಕ್ಕೆ ಇಮಿಡಿಯೇಟ್ ಆಗಿ ಒಪ್ಪಿಗೆ ಕೊಟ್ಟು ಆತದಂಗೆ ನಾವು ಈಗ ಅವರನ್ನು ಕರೆಯೋಣ ಅಂತ ಇದ್ದೇವೆ. 2 ಮಾತು ಗೌರವಾಧ್ಯಕ್ಷರು ಮಾತಾಡಬೇಕಂತ ಕೇಳ್ತೇನೆ ಈಗ. ಹಾಂ, ಮಾನ್ಯ ಬಂಧುಗಳೇ, ಈ ಗಣಪತಿ ಜೋಶಿಯವರು ಅಧ್ಯಕ್ಷರಾಗುವ ಮುಂಚಿನಿಂದಲೇ ಗೌರವಾಧ್ಯಕ್ಷನಾಗಿದ್ದೇನೆ. ಸಾಮಾನ್ಯ ಈ ಅವಧಿ ಮುಗಿಯುವಾಗ 9 ವರ್ಷ ಆಗುತ್ತೆ ನಾನು ಗೌರವಾಧ್ಯಕ್ಷನಾಗಿ. ನಾನು ಅಂಥ ಒಂದು ಕೆಲಸ ಏನು ಮಾಡ್ತಾ ಇಲ್ಲ, ಮಾಡೋದು ಈ ಯುವಕರು, ನಮ್ಮ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು, ಮೆಂಬರ್ಗಳು ಎಲ್ಲ ಬಹಳ ಉತ್ಸಾಹದಿಂದ. ಈಗ ಹಿಂದೆ ಚಿತ್ಪಾವನ ಸಮಾಜಕ್ಕೆ ಕಟ್ಟಡವನ್ನು ಮಾಡುವಾಗ, ಅದರ ಮುಂಚೆ ಸೈಟು ಮಾಡುವಾಗ, ಆಮೇಲೆ ಈ ಸುವರ್ಣ ಸಂಭ್ರಮ ಎಲ್ಲ ಪಾಪ ಅವರಿದ್ದೇ ಕೆಲಸ. ನಾನು ದೂರದಲ್ಲಿ ನಿಂತು ಚೆನ್ನಾಗುಂಟು ಕಣೋ ಅಂತ ಅಷ್ಟೇ ನನ್ನ ಕೆಲಸ. ಆದರೆ ಅವರು ಏನು ನನ್ನ ಮೇಲೆ ಅಭಿಮಾನ ಇಟ್ಟು ನೀನು ಗೌರವಾಧ್ಯಕ್ಷನಾಗಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಒಂದು ಸಮೀಕ್ಷೆಯಲ್ಲಿ ಈಗ ಈ ಸುವರ್ಣ ಸಂಭ್ರಮದ್ದೇ ತಗೊಳ್ಳೋಣ. ಈ ಕಮಿಟಿಯ ಎಲ್ಲ ಸದಸ್ಯರು ತುಂಬ ಶ್ರಮದಿಂದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಷ್ಟು ಚಂದ ಈ ಕಾರ್ಯಕ್ರಮ ಆಗಲಿಕ್ಕೆ ಕಾರಣವಾಯಿತು.
ಆದರೆ ನಾವು ಯಾವಾಗಲೂ ನೋಡ್ತೇವೆ ಏನು ಅಂತ ಹೇಳಿದರೆ ಅವರ ಒಬ್ಬ ಮುಖಂಡ ಬೇಕು, ಪ್ರತಿಯೊಂದಕ್ಕೂ ಮುಖಂಡ ಬೇಕು. ಇಡೀ ಎಲ್ಲವರು ಎಲ್ಲವನ್ನೂ ಮಾಡ್ತಾನೆ ಅಂತ ಆಗೋದಿಲ್ಲ. ಆ ಮುಖಂಡತ್ವ ಶ್ರೀ ಗಜಾನನ್ ಗೋಖಲೆ ಅವರು ವಹಿಸಿದ್ದಾರೆ, ಅವರು ಕಾರ್ಯದರ್ಶಿ. ಹಾಗೆಯೇ ಗೋಪಿನಾಥ್ ಬಾಪಟ್ ಅವರು ತೆರೆಯ ಮರೆಯ ಸೇವೆ. ಗೋಪಿನಾಥ್ ಬಾಪಟ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವರು ಕೆಲಸ ಮಾಡಿರ್ತಾರೆ. ಹಾಗೆ ನಾನು ಗೌರವಾಧ್ಯಕ್ಷ ಮತ್ತು ಇವರು ಅಧ್ಯಕ್ಷರು ಇಬ್ಬರೂ ಸೇರಿ ನಾವೊಂದು ನಿರ್ಣಯಕ್ಕೆ ಬಂದವು. ಆ ಇಬ್ಬರು ಮಹನೀಯರನ್ನು ಸಭೆಗೆ ಪರಿಚಯಿಸಬೇಕು ಮತ್ತು ಎಲ್ಲವರಿಂದ ಅವರಿಗೊಂದು ಗೌರವ ಸಂದಿತು ಎಂಬುದಾಗಿ ಐಡೆಂಟಿಫೈ ಮಾಡಬೇಕು ಎಂಬುದೇ ನಮ್ಮ ಉದ್ದೇಶ. ಆಗ ಅವರ ಒಂದು ಸೇವೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವರನ್ನೊಮ್ಮೆ ಇಲ್ಲಿ ಕೂರಿಸಿ ಅವರನ್ನೊಮ್ಮೆ ಎಲ್ಲವರಿಗೆ ಪರಿಚಯ ಮಾಡಿಕೊಡೋಣ ಎಂಬುದೇ ದೃಷ್ಟಿಕೋನ. ಒಂದು ಸಕ್ಸಸ್ಸನ್ನು ನೋಡಿದಿರಿ. ನಿನ್ನೆ ಬೆಳಗ್ಗಿಂದ ಈಗ ಸಾಯಂಕಾಲದವರೆಗೆ ಇನ್ನೂ ನಡೆಯುತ್ತಾ ಇದೆ ಈ ಉಳಿದ ಕಾರ್ಯಕ್ರಮಗಳು. ತುಂಬ ಚೆನ್ನಾಗಿ ನಡೆದು ಕಾಣ್ತಾ ಇದೆ. ಇದು ಮಾಡಬೇಕಾದ್ರೆ ನಾವು ಸುಮಾರು ಒಂದು 6 ತಿಂಗಳಿನಿಂದ ಪ್ರತಿ ಶನಿವಾರ ಆದಿತ್ಯವಾರ ನಮ್ಮ ಬಿಡುವು ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಎಲ್ಲ ಸಮಿತಿ ಸದಸ್ಯರು ಇದಕ್ಕಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸ್ವರೂಪ್ ಜೋಶಿ ಅವರು ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು ಅಂತ ಕೇಳ್ತೀನಿ. ಈ ಸನ್ಮಾನಕ್ಕೆ ನಾನು ಅರ್ಹನೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಾನೊಂದು ನಿಮಿತ್ತ ಮಾತ್ರ. ಈ ಎಲ್ಲ ಕಾರ್ಯಕ್ರಮಗಳ ಶ್ರೇಯೋಭಿವೃದ್ಧಿ ಅಥವಾ ಶ್ರೇಯಸ್ಸು ನಮ್ಮ ಕಾರ್ಯಕಾರಿ ಸಮಿತಿಯವರಿಗೆ ಎಲ್ಲರಿಗೂ ಸಿಗಬೇಕು. ಕಾರ್ಯಕಾರಿ ಸಮಿತಿಯವರು ನನ್ನನ್ನು ಮುಂದೆ ನಿಲ್ಲಿಸಿ ಈ ಕೆಲಸ ಮಾಡಿದ್ದಾರೆ. ಎಲ್ಲ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಗೌರವಾಧ್ಯಕ್ಷರ ಆದಿಯಾಗಿ ಈ ಸನ್ಮಾನ ಅವರಿಗೆ ಅಂತ ಅಂದ್ಕೊಂಡು ಸ್ವೀಕರಿಸ್ತೀನಿ. ನಿಜವಾಗಿ ನೋಡಿದ ನೀವು ಕೂತ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಯುರ್ದ ಅಗ್ನೆ ಹವಿಷೋ ಜುಷಾಣೋ ಘೃತ ಪ್ರತೀಕೋ ಘೃತಯೋ ನಿರೇಧಿ ಘೃತಂ ಪೀತ್ವಾ ಮಧುಚಾರು ಗವ್ಯಂ ಪಿತೇವ ಪುತ್ರಮಭಿರಕ್ಷತಾದಿಮಂ ಸಂತ್ವಾ ಸಿಂಚಾಮಿ ಯಜುಷಾ ಪ್ರಜಾಮಾಯುರ್ಧನಂಚ. ದೇಶದ ಅವಶ್ಯಕತೆಯಲ್ಲಿ ಕ್ಷಾತ್ರತ್ವ ಇದು ಬಹಳ ಅವಶ್ಯಕತೆ ಇದೆ. ಕಾಶ್ಮೀರದ ಉದಾಹರಣೆ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಪಕ್ಕದವ್ರು ಇದ್ದವ್ರು ಹೇಳಿದ್ದಾರೆ 2 ನಿಮಿಷ ಅಂತ ಹೇಳಿದ್ದಾರೆ. ನನಗೆ ಮೈಕ್ ಸಿಕ್ಕರೆ ಗಂಟೆಗಟ್ಟಲೆ ಮಾತಾಡ್ಬಿಡ್ತೀನಿ. ಕಾಶ್ಮೀರದಲ್ಲಿ ಜ್ಞಾನ ಇತ್ತು, ಪಾಂಡಿತ್ಯ ಇತ್ತು. ಎಂಥ ಅಗಾಧವಾದಂಥ ಇಡೀ ದೇಶಕ್ಕಷ್ಟೇ ಅಲ್ಲ ಜಗತ್ತಿಗೂ ಕೊಟ್ಟಂಥ ಆ ಪ್ರತಿಭೆ, ಆ ಜ್ಞಾನ, ಪಾಂಡಿತ್ಯ ಇತ್ತು. ಆದರೆ ಕ್ಷಾತ್ರತ್ವ ಇಲ್ಲದ ಪರಿಣಾಮದಿಂದ 9 ಬಾರಿ ದಾಳಿ ಆಯಿತು. 9 ಬಾರಿ ದಾಳಿ ಆಯಿತು. 1986ರಿಂದ 90ರವರೆಗೆ ಆದಂಥ ದಾಳಿ, 9ನೇ ದಾಳಿ, ಸುಮಾರು 7 ಲಕ್ಷ ಜನ ನಾವು ಓಡಿ ಬರಬೇಕಾಯ್ತು. 7 ಲಕ್ಷ ಜನರನ್ನು ಓಡಿಸಿದ್ರು, ಲಕ್ಷಾಂತರ ಜನರನ್ನು ಕೊಂದು ಹಾಕಿದ್ರು.
ಸೊ ನನ್ನ ಅನಿಸಿಕೆ ತಪ್ಪಿರಬಹುದು. ಕ್ಷಾತ್ರತ್ವ ಇಲ್ಲದ ಪರಿಣಾಮದಿಂದ ಆದಂಥ ಆ ಘಟನೆಯ ಪಾಠ ಇವತ್ತು ನಾವು ಕಲಿಬೇಕಾಗಿದೆ. ಕಾಶ್ಮೀರದಿಂದ ಓಡಿ ಬಂದಂಥವ್ರು ನಮ್ಮನ್ನು ಓಡಿಸ್ತಾರೆ, ನಾವು ಓಡಬೇಕಾಗತ್ತೆ. ಎಲ್ಲಿ ಓಡೋದು? ಎಲ್ಲೂ ಓಡಕ್ಕಾಗೋದಿಲ್ಲ. ನಮಗೆ 100 ಕೋಟಿ ಹಿಂದೂ ಸಮಾಜ ಇದೆ. ನಮಗೆ ಓಡಿ ಬೇರೆ ದೇಶಕ್ಕೆ ಹೋಗ್ತೀವಿ ಅಂತಂದ್ರೆ ಬೇರೆ ದೇಶ 100 ಕೋಟಿ ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳುವಂಥ ಯಾವ ದೇಶನೂ ಇಲ್ಲ. ಒಂದೇ ಒಂದು ನಮಗೆ ಸ್ವೀಕಾರ ಮಾಡಿಕೊಳ್ಳುವಂಥದ್ದು ಇದೆ ಅಂತಂದ್ರೆ ಅದು ಸಮುದ್ರ ಮಾತ್ರ ಇದೆ. ಸೊ ಸಮುದ್ರಕ್ಕೆ ಹಾರುವಂತ ಅವಶ್ಯಕತೆ ಇಲ್ಲ. ಆ ಬರಬಾರ್ದು ಅಂತಾನೆ ಇದಂ ಕ್ಷಾತ್ರಂ ಇದಂ ಬ್ರಹ್ಮಂ ಅಂತೇನು ಹೇಳಿದಾರಲ್ಲ, ಅದನ್ನ ಇವತ್ತು ಕ್ಷಾತ್ರದ ಆ ಪರಶುರಾಮನ ಕೊಡ್ಲಿಯ ಧಾರೆಯ ದೇಶಭಕ್ತಿ, ಆ ಕ್ಷಾತ್ರತ್ವ ನಮ್ಮನ್ನೆಲ್ಲರಲ್ಲೂ ಬರಲಿ ಅಂತ ಹೇಳಿ ಆ ಪರಶುರಾಮನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಈ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಬೇರೆ ಒಂದು ಮೆರುಗು ತರ್ತು. ನಿಮಗೆ ಧನ್ಯವಾದಗಳು. ಶ್ರೀ ಸುನಿಲ್ ಬರ್ವೆ, ಶ್ರೀ ನಾರಾಯಣ ಹೆಬ್ಬಾರ್, ಶ್ರೀಮತಿ ನಂದಿನಿ ಜೋಶಿ ಅವರು, ಶ್ರೀಮತಿ ಸ್ನೇಹಲತಾ ಮೋಡಕ್, ಧನ್ಯವಾದಗಳು ಗೋವಿಂದ ಪಟ್ಕೆ ಅವರೇ. ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲರೂ ಬರ್ಬೋದು ವೇದಿಕೆ ಮೇಲೆ. ಗೋವಿಂದ ರುಕ್ಮಿಣಿ ಜೋಶಿ ಅವರು ಇದ್ದಾರಾ? ದಯವಿಟ್ಟು ಬರಬೇಕು ರುಕ್ಮಿಣಿ ಜೋಶಿ ಅವರು. ಸರಿ. ಗೋಪಿನಾಥ್ ಗೋಖಲೆ ಅವರು ದಯವಿಟ್ಟು ಬರಬೇಕು. ಬಂದ್ ವೆಂಕಟೇಶ್ ಪಾಟಣ್ಕರ್ ಅವರ ಅವ್ರಿಗೆ ಕೇಳ್ತಾ ಇದ್ದಾರೆ ನನಗೇನು ಕೊಡ್ತಾ ಇದ್ದೀರಾ ಅಂತ. ನಿಮ್ಮ ಉಡುಗೆಯನ್ನ ನೋಡಿ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ನೋಡಿ ಅವ್ರಿಗೆ ಪ್ರೈಸ್ ಕೊಟ್ಟಿದ್ದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಇದನ್ನ ಎಲ್ಲರೂ ಅಳವಡಿಸ್ಕೊಳ್ಳಿ ಅಂತ ಇದ್ದಾರೆ. ಬನ್ನಿ ಪಾಟಣ್ಕರ್ ಮತ್ತೆ ಅವರ ಸೊಸೆ ಮೊಮ್ಮಗ. ಧನ್ಯವಾದಗಳು. ವೆಲ್ ಡ್ರೆಸ್ಡ್ ವಿಮನ್ ಅದು. ಅವ್ರು ಗಗಾಧನ್ ಗೋಖಲೆ ಅವರ ಮುಂದೆ ಮಾಡ್ಕೊಂಡಿದ್ದಾರೆ ಬಿಗಿನಿಂಗ್ ಅಲ್ಲಿ. ಆ ರಿಜಿಸ್ಟರ್ ಮಾಡ್ಕೊಂಡಿರೋ ಹೆಸರುಗಳನ್ನ ಲಕ್ಕಿ ಡಿಪ್ ಹಾಕಿ ಅದನ್ನ ಪಿಕ್ ಮಾಡಿದಾಗ ಕೆಲವರ ಹೆಸರು ಬಂದಿದೆ. ಅದೊಂದು 2-3 ಹೆಸರು ನಾನು ಓದ್ತೀನಿ, ದಯವಿಟ್ಟು ಬರಬೇಕು. ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗಿರೋದು ಇದು. ಗಿಫ್ಟ್ ಹ್ಯಾಂಪರ್, ಥ್ಯಾಂಕ್ ಯು. ಎರಡನೇದಾಗಿ ಅಂಬರೀಶ್ ಚಿಪ್ಲುಂಡಿ ಡ್ಯಾನ್ಸ್ ಮಾಡಿದ್ದ ಈಗ ತಾನೆ. ಗೀತಾ ಬಂದ್ರೆ ದಯವಿಟ್ಟು ಬನ್ನಿ, ನಾಚಿಕೆ ಬೇಡ, ಬೇಗ ಬನ್ನಿ. ಅವರು ಹೊಟ್ಟೋದ್ರು. ಭಾರ್ಗವರಾಮೋ ವಿಜಯತೆ. ಚಿತ್ಪಾವನ ಸಮಾಜ ಬ್ಯಾಂಗ್ಳೂರು ಸುವರ್ಣ ಸಂಭ್ರಮ 2023.
ಸಂತಸದ ಕ್ಷಣಗಳಿಗೆ ಕೊನೆ ಕಾಣ್ತಾ ಇದ್ದೀವಿ. ಅದರಲ್ಲಿ ಒಂದು ಸಂತೋಷದ ವಿಷಯ ಅಂದರೆ 2 ದಿನಗಳಲ್ಲಿಯೂ ವಿಘ್ನಹರ ಮತ್ತು ಗುರು ಪರಶುರಾಮರ ಕೃಪೆಯಿಂದ ಹಮ್ಮಿಕೊಂಡ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆದಿದೆ. ಸಮಾಜದ ಅಧ್ಯಕ್ಷ ಗಣಪತಿ ಜೋಶಿ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಹೆಚ್ಚಿನ ಪರಿಚಯ ಕೊಡ್ತಾ ಇಲ್ಲ. ಉಪಾಧ್ಯಕ್ಷರು ಶ್ರೀ ನಾರಾಯಣ್ ಹೆಬ್ಬಾರ್ ನಮ್ಮ ಜೊತೆ ಇದ್ದಾರೆ, ವಕೀಲರು, ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಇನ್ನು ನಮ್ಮ ಜೊತೆ ಇರುವರು ದಿನೇಶ್ ಕುಮಾರ್ ಜೋಶಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ತೊಡಗಿಕೊಂಡು ಚಿತ್ಪಾವನ ಸಂಘಟನೆಯವರೆಗೆ ತಮ್ಮ ಕರ್ತೃತ್ವ ಶಕ್ತಿಯಿಂದ ಹಾಗೆ ಬ್ರಾಹ್ಮಣ ಸಮುದಾಯಕ್ಕೆ ಅನೇಕವಾದಂಥ ನೆರವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಅಥವಾ ಬಡವರಿಗೆ ಬೇಕಾದಂಥ ನೆರವನ್ನು ನೀಡ್ತಾ ನಮ್ಮೊಂದಿಗಿರುವವರು. ಬಹುಶಃ ನಾವು ಅವರನ್ನು ನಿನ್ನೆ ಒಂದು ಸೂಚನೆ ಬಂತು, ಚಿತ್ಪಾವನ ಸಮುದಾಯದಿಂದ ಕೂಡ ರಾಜಕೀಯ ಮುಂದಿನ ಚುನಾವಣೆಗಳಲ್ಲಿ ಯಾರನ್ನಾದರೂ ಸೂಚಿಸಬಹುದು ಅನ್ನುವಂತಾದರೆ ಅಂಥ ಹೆಸರು ದಿನೇಶ್ ಕುಮಾರ್ ಜೋಶಿ, ಇದರಲ್ಲಿ ಖಂಡಿತ ಅನುಮಾನ ಏನಿಲ್ಲ. ಸೋಲು ಗೆಲುವಿನ ಪ್ರಶ್ನೆ ನಂತರದ್ದು, ಆದರೆ ನಮ್ಮ ಕರ್ತವ್ಯ ನಾವು ಪ್ರಾಂಜಲವಾಗಿ ಮಾಡಬೇಕಾಗಿದೆ. ಇನ್ನು ಇವತ್ತು ಸನ್ಮಾನಿತಗೊಂಡಂಥ ಗಜಾನನ ಗೋಖಲೆಯವರು ನನಗೆ ಅಚ್ಚರಿ ಎನಿಸ್ತದೆ ಒಬ್ಬ ವ್ಯಕ್ತಿಯ ಕರ್ತೃತ್ವ ಶಕ್ತಿಯ ಬಗ್ಗೆ. ಈ ಒಂದು ಕಾರ್ಯಕ್ರಮ ಅಂತಲ್ಲ, ಕಳೆದ ಕೆಲವು ವರ್ಷಗಳಿಂದ ಚಿತ್ಪಾವನ ಸಮಾಜದಲ್ಲಿ ಆದಂಥ ಬೆಳವಣಿಗೆಗಳನ್ನು, ಆರ್ಥಿಕವಾದಿರ್ಬೋದು ಅಥವಾ ನಾವು ಏನು ನಿವೇಶನಗಳಿರ್ಬೋದು, ಹೊಸ ರಜತ ಭವನದ ಕಾರ್ಯಕ್ರಮ ಇರ್ಬೋದು, ಸುವರ್ಣ ಭವನದ ಕಾರ್ಯಕ್ರಮ ಇರ್ಬೋದು, ಅದರ ಹಿಂದೆ ಇರುವಂಥ ದುಡಿತ ಎಷ್ಟು ಅಂತ ನಮಗೆ ಕೆಲಸ ಮಾಡಿದವರಿಗೆ ಗೊತ್ತು. ಹಾಗಾಗಿ ಗಜಾನನ ಗೋಖಲೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ನಮ್ಮೊಂದಿಗೆ ಇರಬೇಕಾದಂಥ ಇವತ್ತಿನ ಮುಖ್ಯ ಅತಿಥಿ ಅಶೋಕ ಹಾರ್ನಳ್ಳಿ ಅವರು ಬರ್ತಾ ಇದ್ದಾರೆ. ಅವರು ಎಲ್ಲೋ ದೂರದ ಊರಲ್ಲಿ ಕಾರ್ಯಕ್ರಮದಲ್ಲಿ ಇದ್ದರು, ನೆಲಮಂಗಲ ದಾಟಿ ಬರ್ತಾ ಇದ್ದಾರೆ ಅನ್ನುವಂಥ ಸೂಚನೆ ಸಿಕ್ಕಿದೆ. ಅಂದಾಜಿನ ಪ್ರಕಾರ ಒಂದು 45 ನಿಮಿಷಗಳು ಆಗ್ಬೋದು. ಹಾಗಾಗಿ ಅಲ್ಲಿಯವರೆಗೆ ನಮ್ಮ ಬೇರೆ ಕಾರ್ಯಕ್ರಮಗಳು ಮುಂದುವರಿತಾ ಇದೆ. ಯಾಕಂದರೆ ಸಮಯದ ಸದುಪಯೋಗವನ್ನು ನಾವು ಮಾಡಿಕೊಳ್ಬೇಕಾಗಿದೆ. 1 ಅಲ್ಲ, 2 ಅಲ್ಲ, 10 ಅಲ್ಲ, 25 ಅಲ್ಲ, 50 ವರ್ಷಕ್ಕೆ ನಾವು ಬಂದು ತಲುಪಿದ್ದೀವಿ. ಈ 50 ವರ್ಷಗಳ ಹಿಂದೆಗೆ ಒಮ್ಮೆ ಹೋಗೋಣ. ಆ ಒಂದು ಕಲ್ಪನೆ ಆಗತಾನೆ 60-70ರ ದಶಕದಲ್ಲಿ ಆಗತಾನೆ ಬೆಂಗಳೂರಿನಲ್ಲಿ ಚಿತ್ಪಾವನರ ಗ್ರಾಮೀಣ ಪ್ರದೇಶಗಳಿಂದ ಚಿತ್ಪಾವನರ ವಲಸೆ ಪ್ರಾರಂಭವಾಗಿತ್ತು. ಬಹುಶಃ ಬೆರಳೆಣಿಕೆಯಷ್ಟು ಮನೆಗಳು 100-150 ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ರಂಗನಾಥ್ ಮರಾಠೆ ಇವತ್ತಿನ ಈ ಒಂದು ವೇದಿಕೆಗೆ ಅವರ ಹೆಸರನ್ನೇ ಇಟ್ಟಿದ್ದೀವಿ. ಆ ಒಬ್ಬ ವ್ಯಕ್ತಿಯ ದೂರದೃಷ್ಟಿ, ನಮಗೆ ಸಂಘಟನೆ ಬೇಕು, ಈ ವಲಸೆ ಇಲ್ಲಿಗೆ ನಿಲ್ಲುವುದಿಲ್ಲ, ಈ ವಲಸೆಯ ಪ್ರಮಾಣ ಹೆಚ್ಚುತ್ತದೆ, ಪ್ರಮಾಣ ಹೆಚ್ಚಿದಾಗ ನಮ್ಮ ಅಸ್ತಿತ್ವವನ್ನು, ನಮ್ಮ ಅಸ್ಮಿತೆಯನ್ನು ಈ ಬೆಂಗಳೂರು ಮಹಾನಗರದಲ್ಲಿ, ಕರ್ನಾಟಕದ ರಾಜಧಾನಿಯಲ್ಲಿ ನಾವು ತೋರಿಸಬೇಕು ಎನ್ನುವಂಥ ಒಂದು ಪರಿಕಲ್ಪನೆ ಬಹಳ ಖುಷಿ ಪಡುವಂಥದ್ದು. ಹಾಗಾಗಿ ಅದರೊಟ್ಟಿಗೆ ಅನೇಕ ಮಂದಿ ಕೈ ಜೋಡಿಸಿದ್ದಾರೆ. ನಮ್ಮ ಹಿರಿಯರಾದಂಥ ಬಾಲಚಂದ್ರ ಡೋಂಗ್ರೆ ಅವರು ಇದ್ದಾರೆ, ಬಹುಶಃ ಮೊದಲ ಸ್ಥಾಪಕ ಸಮಿತಿಯಲ್ಲಿ ಇದ್ದವರು ಕೂಡ, ರಂಗನಾಥ್ ಮರಾಠಿಯವರ ಜೊತೆಗೆ. ಹೀಗೆ ಬೆಳೆದು ಬಂದಂಥ ಸಂಘಟನೆಗೂ ಕೂಡ ವ್ಯಕ್ತಿ ಜೀವನದ ಹಾಗೆ ಏಳು ಬೀಳುಗಳು ಇರ್ತವೆ, ಸಹಜ ಅದು. ಹಾಗೆ ವ್ಯಕ್ತಿಯ ಜೀವನದಲ್ಲಿ ಏಳು ಬೀಳು ಇರುತ್ತೆ, ಹಾಗೆ ಸಮಷ್ಟಿಯ ಜೀವನಕ್ಕೂ ಸಂಘಟನೆಗಳಿಗೂ ಏಳು ಬೀಳು ಇರುತ್ತೆ. ಆದರೆ ಅದನ್ನು ಸಮರ್ಥ ನಾಯಕತ್ವವನ್ನು ಆಯ್ಕೆ ಮಾಡಿ ಆ ಬೀಳುಗಳನ್ನು ಕಮ್ಮಿ ಮಾಡಿಕೊಂಡು ಸಂಘಟನೆಯನ್ನು ಮತ್ತೆ ಎತ್ತುವ ಕೆಲಸ ಈ ಕಳೆದ 50 ವರ್ಷಗಳಲ್ಲಿ ಆಗಿದೆ. ಈ 50 ವರ್ಷಗಳಲ್ಲಿ ಒಬ್ಬರಲ್ಲ, ಇಬ್ಬರಲ್ಲ, 100 ಮಂದಿ ಈ ಸಂಘಟನೆಯ ಪದಾಧಿಕಾರಿಗಳಾಗಿ ಈ ಸಂಘಟನೆಯನ್ನು ಬೆಳೆಸುವಲ್ಲಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಕೃತಕೃತ್ಯರಾಗಿದ್ದಾರೆ. ಕೆಲವು ಕೀರ್ತಿಶೇಷರು ನಮ್ಮೊಂದಿಗಿಲ್ಲ, ಕೆಲವು ಹಿರಿಯರು ನಮ್ಮೊಂದಿಗಿದ್ದಾರೆ. ಸಾಕೆ, ಇಲ್ಲಿಗೆ 50 ವರ್ಷ ಆಯಿತು, 2 ವರ್ಷದ ಕಾರ್ಯಕ್ರಮ ಆಯಿತು. ಮತ್ತು ಯಥಾ ಪ್ರಕಾರ ಎಂದಿನಂತೆ ಅಂತಾದರೆ
ಒಂದಷ್ಟು ವಿಷಾದ ಅನ್ನಿಸ್ತದೆ. ಯಾಕಂದರೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಾರ್ಯದರ್ಶಿಯಾಗಿ ರಾಜ್ಯದಾದ್ಯಂತ ಪ್ರವಾಸಗೈದವನಿಗೆ ಎಲ್ಲ ಬ್ರಾಹ್ಮಣ ಸಂಘಗಳ ಪರಿಚಯವಿದೆ, ಸ್ಥಿತಿಗತಿಗಳ ಪರಿಚಯವಿದೆ. ಆರ್ಥಿಕವಾಗಿ ಅತ್ಯಂತ ಕೆಳಗಿನ ಸ್ಥಿತಿಯಲ್ಲಿದ್ದಂಥ ಚಿರ್ಪಾವನರ ಕಳೆದ 5-10 ವರ್ಷಗಳಿಂದ ಚಿರ್ಪಾವನರ ಆರ್ಥಿಕ ಸ್ಥಿತಿ ಸುಧಾರಿಸಿದೆ. ಹೆಚ್ಚಿನ ಪ್ರಮಾಣದಲ್ಲಿ ವಲಸೆ ಆಗ್ತಾ ಇದೆ. ಬಹುಶಃ ಮುಂದಿನ 50 ವರ್ಷಗಳಲ್ಲಿ ಹಳ್ಳಿಗಳಲ್ಲಿ ಬೆರಳೆಣಿಕೆಯಷ್ಟು ಮನೆಗಳಿರ್ಬೋದು ಚಿರ್ಪಾವನರದ್ದು. ಹಾಗೆ ಚಿರ್ಪಾವನರ ಜನಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಇದೆ. ಅನೇಕ ವಿಷಯಗಳನ್ನು ನಾವು ಗಮನಿಸಬೇಕಾಗಿದೆ. ಈಗ ಅದು ಇಲ್ಲಿ ಪ್ರಸ್ತುತ ಅಲ್ಲ. ಈ 50 ವರ್ಷಗಳಲ್ಲಿ ನಮ್ಮ ಸಂಘಟನೆ ಬೆಳೆದ ರೀತಿಯನ್ನು ಕಂಡಾಗ ಯಾರಾದರೂ ಅಚ್ಚರಿಗೊಳ್ಳೇಬೇಕು. ಅದರ ಹಿಂದೆ ಈಗಾಗಲೇ ಹೇಳಿದೆ, ಅನೇಕ ಮಂದಿಯ ತನು ಮನ ಧನಗಳ ತೊಡಗಿಕೊಳ್ಳುವಿಕೆ ಇದೆ. ಒಂದು ಸುವರ್ಣ ಸಂಭ್ರಮ ಮಾಡುವಾಗ ಅದರ ಹಿಂದೆ ಎಷ್ಟು ಹೊಣೆಗಾರಿಕೆ ಇರ್ತದೆ, ಎಷ್ಟು ದೂರದೃಷ್ಟಿ ಬೇಕು, ಎಷ್ಟು ಮಂದಿಯನ್ನು ಅದರಲ್ಲಿ ತೊಡಗಿಸಿಕೊಳ್ಬೇಕು. ಯಾಕಂದರೆ ಇಲ್ಲಿ ನಮ್ಮ ಪ್ರಬಲ ಸಮಸ್ಯೆ ಅಂದರೆ ನಮಗೆ ಮಾನವ ಸಂಪನ್ಮೂಲ ಸಿಗ್ತಾ ಇಲ್ಲ. ಹುಡುಗರು ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ನಾನು ಯಾರನ್ನು ದೂಷಿಸುವುದಿಲ್ಲ. ಹಾಗಾಗಿ ಇದ್ದ ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ಈ 2 ದಿನಗಳಿಂದ ನಡೆದಂಥ ಕಾರ್ಯಕ್ರಮ ಇವಾಗಲೇ ಅನೇಕ ಮಂದಿ ಹೇಳಿದ್ದಾರೆ, ಇದು ಅದ್ಭುತ, ಅಚ್ಚರಿ, ಸಂದೇಹವೇ ಇಲ್ಲ ಇದ್ರ. ಹಾಗಾಗಿ ಈ ಕಾರ್ಯಕ್ರಮದ ಸುವರ್ಣ ಸಂಭ್ರಮದ ನೆನಪಿನಲ್ಲಿ ನಾವೀಗ ಸುವರ್ಣ ಸಂಭ್ರಮ ಸ್ಮರಣ ಸಂಚಿಕೆಯನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮನೋಹರ್ ಗೋಖಲೆ ಅವರು ಸಹ ಸಂಪಾದಕರೊಂದಿಗೆ ವೇದಿಕೆಯ ಮೇಲೆ ಇರಬೇಕು. ಅತಿಥಿಗಳು ಸುವರ್ಣ ಸಂಭ್ರಮ ಸಂಚಿಕೆಯ ಬಿಡುಗಡೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಾಂಕೇತಿಕ ಸುವರ್ಣ ಸಂಭ್ರಮ 50ರ ವರ್ಷದ ನೆನಪಿನ ಸಂಚಿಕೆ ಸ್ಮರಣ ಸಂಚಿಕೆಯನ್ನು ಈಗ ಸಾಂಕೇತಿಕವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮುಂದಿನ ಮಾರ್ಚ್ ತಿಂಗಳ ಕೊನೆಯ ಹೊತ್ತಿಗೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಇದರ ಮುದ್ರಣ ಸಂಪೂರ್ಣವಾಗಿ ನಿಮ್ಮ ಕೈ ಸೇರುತ್ತದೆ ಅನ್ನೋ ಒಂದು ಭರವಸೆಯನ್ನು ನೀಡ್ತೇನೆ. ದಯವಿಟ್ಟು ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸೇರಿ ಕೈಕೊಟ್ಟು ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಜೊತೆ ಉಪಸಂಪಾದಕರಾಗಿ ಗೋಪಿನಾಥ್ ಬಾಪಟ್ರು ಇದ್ದಾರೆ, ಸ್ನೇಹಲತಾ ಮೋಡಕ್ಕಿದ್ದಾರೆ, ದಿವಾಕರ್ ಡೋಂಗ್ರೆ ಅವರು ಸೇರಿ ನಾವೆಲ್ಲರೂ ಸೇರಿ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇವೆ. ನೆನಪಿನ ಬುತ್ತಿಗಳನ್ನು ಇದರಲ್ಲಿ ಹಂಚಿಕೊಳ್ತಾ ಇದ್ದೀವಿ. ಮುಂದಿನ ಸವಾಲು ಸಮಸ್ಯೆಗಳನ್ನು ಇದರಲ್ಲಿ ವಿವರಿಸ್ತಾ ಇದ್ದೀವಿ. ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ವೀರ ಚಿತ್ಪಾವನರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತದೆ. ಅಂತೆಯೇ ನಮ್ಮ ಭಾರತದ ಹಿಂದೂವಿನ ಅಸ್ಮಿತೆ ಅನ್ನೋ ರೀತಿಯಲ್ಲಿ ಹಿಂದೂ ರಾಷ್ಟ್ರದ ಅಸ್ಮಿತೆಯಾಗಿ ನಮ್ಮ ಮುಂದೆ ತಲೆ ಎತ್ತಲಿರುವ ಶ್ರೀರಾಮ ಮಂದಿರದ ಒಂದು ಪೂರ್ಣ ವಿವರವಾದ ಒಂದು ಲೇಖನ, ಆಹ್ವಾನಿತ ಲೇಖನ ಇದೆ. ಇಂಥದ್ದೆಲ್ಲ ತುಂಬ ಮಾಹಿತಿಗಳನ್ನು ಒಳಗೊಂಡ ಸಂಪೂರ್ಣ ವರ್ಣಮಯ ಚಿತ್ರ ನಿಮ್ಮ ಖಂಡಿತವಾಗಿ ಏಪ್ರಿಲ್ ಮೊದಲ ವಾರದ ಒಳಗೆ ನಿಮ್ಮ ಕೈಗೆ ಸೇರ್ತದೆ ಅನ್ನೋ ಭರವಸೆ ನೀಡುವುದರೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ಮರಣ ಸಂಚಿಕೆಯ ಸಾಂಕೇತಿಕ ಬಿಡುಗಡೆ ನಡೆದಿದೆ. ಮುಂದೆ ಪೂರ್ಣ ಪ್ರಮಾಣದಲ್ಲಿ ಸಂಗೀತದ ವಿಷಯ ಬಂದಾಗ ದಕ್ಷಿಣಾದಿ ಮತ್ತು ಹಿಂದೂಸ್ತಾನಿ ಅಥವಾ ಉತ್ತರಾದಿ ಅಂತೀವಿ. 2 ಪ್ರಭೇದಗಳು ಬಲ್ಲವರಿಗೆ ಗೊತ್ತಿದೆ. ಅದು 2 ಒಂದೇ ಅದು. ಸಂಗೀತ ಎನ್ನುವಂಥದ್ದು ಒಂದು ವೇದ, ಪಂಚಮ ವೇದ ಅದು ಸಂಗೀತ ಅನ್ನುವಂಥದ್ದು. ನಾನು ಕಂಡ ಹಾಗೆ ದಕ್ಷಿಣಾದಿ ಸಂಗೀತ ಅಂದರೆ ಬೋರ್ಗರೆವ ಸಮುದ್ರದ ಅಲೆಗಳ ಅನುಭವ. ಹಾಗೆ ಉತ್ತರಾದಿ ಸಂಗೀತ ಅಂದರೆ ಹಿಮಾಲಯದಿಂದ ಹಿಮ ಕರಗಿ 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 ಮೆಲ್ಲಗೆ ಈ ಇಳೆಯನ್ನು ತಂಪು ಮಾಡುವಂಥ ಒಂದು ಕಾಯಕ ಅಥವಾ ಒಂದು ಸ್ಥಿತಿ. ಹಾಗಾಗಿ ಇಂಥ ಒಂದು ಸಂಗೀತ ಕ್ಷೇತ್ರದಲ್ಲಿ ಕೀರ್ತನಕಾರ ಲಕ್ಷ್ಮಣದಾಸ ವೇಲಣ್ಕರ್ ಮತ್ತು ಮೀರಾಬಾಯಿ ಅವರ ಸುಪುತ್ರನಾಗಿ ದತ್ತಾತ್ರೇಯ ವೇಲಣ್ಕರ್ ಜನಿಸಿದರು. ಬಹುಶಃ
ಕೆಲವೊಂದು ವ್ಯಕ್ತಿಯ ಹುಟ್ಟು ಒಂದು ಅದ್ಭುತ ಸಾಧನೆಗೆ, ಒಂದು ಅದ್ಭುತವಾದಂಥ ಸಂದೇಶವನ್ನು ಜಗತ್ತಿಗೆ ಕೊಡುವುದಕ್ಕೆ, ಅದು ಯಾವುದೇ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅಭಿನಯ ಇರ್ಬೋದು, ಅಥವಾ ಯಾವುದೇ ವಿಚಾರ ಇರ್ಬೋದು, ಅದಕ್ಕಾಗಿಯೇ ಮೀಸಲಾಗಿರ್ತಾರೆ. ಹಾಗಾಗಿ ಇಂಥ ಒಂದು ಪ್ರತಿಭೆ ನಮ್ಮ ಚಿಟ್ಪಾವನ ಸಮಾಜಕ್ಕೆ ಸೇರಿದ್ದು, ನಮ್ಮ ಚಿಟ್ಪಾವನ ಸಮಾಜದ ಕುಲನಾಮವನ್ನು ತೆಗೆದುಕೊಂಡು ಹುಟ್ಟಿದೆ ಎನ್ನುವಂಥದ್ದು ನಮಗೆ ಬಹಳ ಸಂತೋಷದ ವಿಚಾರ. ರಾಮಕೃಷ್ಣಾಶ್ರಮದ ಸಂಪರ್ಕ, ಸಮರ್ಥ ಗುರು ಪಂಡಿತ್ ವಿನಾಯಕ ತೊರವಿಯವರ ಸಮರ್ಥ ಗುರುತ್ವ, ಇದರ ಒಂದು ಪರಿಣಾಮವಾಗಿ ರೂಪುಗೊಂಡಂಥ ಚಿನ್ನದ ಪುತ್ಥಳಿ ಇದು. ಇವತ್ತು ದೇಶ ವಿದೇಶಗಳಲ್ಲಿ ದತ್ತಾತ್ರೇಯ ವೇಲಣಕರ್ ಯಾರು ಅಂತ ಕೇಳಿದ್ರೆ ನಾವು ಎದೆ ತಟ್ಟಿ ಹೇಳ್ತೀವಿ, ನಮ್ಮವರು ಚಿಟ್ಪಾವನವರು ಅವರು ಅಂತೇಳಿ. ಹಾಗಾಗಿ ಅವರು ನಮ್ಮೊಟ್ಟಿಗಿದ್ದಾರೆ. ಈಗ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ, ಸನ್ಮಾನ ಪತ್ರವನ್ನು ಶ್ವೇತಾ ಜೋಶಿ ಅವರು ಓದ್ತಾ ಇದ್ದಾರೆ. ಚಿತ್ಪಾವನ ಸಮಾಜ ಬೆಂಗಳೂರು, ದಿನಾಂಕ 4/2/2023 ಶನಿವಾರ ಮತ್ತು 5/2/2023 ಭಾನುವಾರ ಸಮಾಜದ ಸುವರ್ಣ ಸಂಭ್ರಮ ಸುಸಂದರ್ಭದಲ್ಲಿ ಶ್ರೀ ದತ್ತಾತ್ರೇಯ ವೇಳಣ್ಕರ್ ಬೆಂಗಳೂರು, ಕೀರ್ತನಾಚಾರ್ಯ ಲಕ್ಷ್ಮಣದಾಸ್ ವೇಳಣ್ಕರ್ ಇವರ ಪುತ್ರರಾದ ನೀವು ಪಂಡಿತ್ ವಿನಾಯಕ ತೊರವಿಯವರ ಶಿಷ್ಯರಾಗಿ ಗ್ವಾಲಿಯರ್ ಕಿರಾಣ ಘರಾನಾದ ಅನುಯಾಯಿಯಾಗಿ ಮಾಡಿರುವ ಹಿಂದೂಸ್ತಾನಿ ಸಂಗೀತದಲ್ಲಿನ ಸಾಧನೆಗಾಗಿ ಭಾರತೀಯ ಸಂಗೀತ ಕಲೆಯನ್ನು ಉಳಿಸಲು ಷಡ್ಜ ಕಲಾ ಕೇಂದ್ರವನ್ನು ಸ್ಥಾಪಿಸಿ ಸಂಗೀತ ಕಲಿಯುವವರನ್ನು ಪ್ರೋತ್ಸಾಹಿಸುತ್ತಿರುವ ಮತ್ತು ದೇಶ ವಿದೇಶಗಳಲ್ಲಿ ನೂರಾರು ಮಹತ್ವದ ಸಂಗೀತ ಸಭೆಗಳಲ್ಲಿ ಕಚೇರಿಗಳನ್ನು ನೀಡಿ ಹಿರಿಯ ಕಲಾವಿದರೆಂದು ಗುರುತಿಸಲ್ಪಟ್ಟಿರುವ ಹಾಗೂ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲ್ಪಟ್ಟಿರುವ ನಿಮ್ಮ ಸಾಧನೆಗಳನ್ನು ಗುರುತಿಸಿ ಗೌರವಿಸಿ ನೀಡಿರುವ ಸನ್ಮಾನ ಪತ್ರ. ಪ್ರತಿಭೆಯ ಸಂಗೀತ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಗುರುಗಳು, ತಂದೆ ತಾಯಿಗಳು ಎಲ್ರಿಗೂ ನಮಿಸಿ, ಇವತ್ತೇನು ಸನ್ಮಾನ ನನಗೆ ಮಾಡಿದ್ದಾರೆ, ಅದು ಸನ್ಮಾನ ನನಗೆ ಅದು ಸಲ್ಲೋದಲ್ಲ. ಯಾಕಂತಂದರೆ ಗುಂಪಿನಲ್ಲಿ ದೂರದಿಂದ ಒಬ್ಬ ಹೆಗಲ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಎಲ್ಲರೂ ಆ ವ್ಯಕ್ತಿಯನ್ನು ನೋಡ್ತಾರೆ, ಆದರೆ ಹೆಗಲು ಕಾಣೋದಿಲ್ಲ. ಆ ಹೆಗಲು ಅನೇಕ ಜನರ ಆಶೀರ್ವಾದ, ಸಂಸ್ಕಾರ. ಹಾಗಾಗಿ ಈ ಏನು ಸನ್ಮಾನ ಬಂದಿದೆ ಅದನ್ನು ನಮ್ಮ ತಂದೆ ತಾಯಿಗಳಿಗೆ, ಗುರುಗಳಿಗೆ, ಕುಟುಂಬ ಮತ್ತು ಸಮಾಜಕ್ಕೆ ನಾನು ಅರ್ಪಿಸ್ತೇನೆ. ಯಾಕಂತಂದರೆ ಕುಟುಂಬದಿಂದ, ಸಮಾಜದಿಂದ ನಾವೇನು ಸಂಸ್ಕಾರ ಪಡಿತೇವೆ, ಅಲ್ಲಿಂದ ಏನಾದರೂ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಕೃಷಿ ಮಾಡೋಣ ಅಂತ ಹೊರಡ್ತೇವೆ. ಆದರೆ ಆ ಸಂಸ್ಕಾರ ತಂದೆ ತಾಯಿಗಳಿರಲಿ ಅಥವಾ ಕುಟುಂಬ ಸಮಾಜದಿಂದ ಅದು ಬಂದಿರ್ತದೆ. ಹಾಗಾಗಿ ನಾನು ಚಿತ್ಪಾವನ ಸಮಾಜದ ಎಲ್ಲ ಬಾಂಧವರಿಗೂ ನನ್ನ ಪ್ರಣಾಮಗಳನ್ನು, ಸಾಷ್ಟಾಂಗ ಪ್ರಣಾಮ ಹೇಳ್ತಿ. ಇನ್ನು ಇಲ್ಲಿ ಕರೆದು ನನಗೆ ಏನು ಸನ್ಮಾನ ಮಾಡಿದ್ದಾರೆ ಅದನ್ನು ನಾನು ಗುರು ಹಿರಿಯರಿಗೆ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ವೇದಿಕೆಯ ಮೇಲಿರುವಂಥ ಸಜ್ಜನ ಬಂಧುಗಳೇ, ಅಭಿಮುಖವಾಗಿ ಆಸೀನರಾಗಿರ್ತಕ್ಕಂತಹ ಸಹೋದರ ಸಹೋದರಿಯರೇ, ಖಂಡಿತವಾಗಿ ನಮಗೆ ವೇದಿಕೆಯ ಮೇಲಿರುವಂಥವರಿಗೆ ಸಮಯ ಪ್ರಜ್ಞೆ ಖಂಡಿತ ಇರಲೇಬೇಕು. ಯಾರೂ ಸಮಯವನ್ನು ನನಗೇನೋ ಮಾತಾಡಲಿಕ್ಕೆ ಮೈಕ್ ಸಿಕ್ಕಿಬಿಟ್ಟಿದೆ ಅನ್ನೋ ಚಿಂತನೆಯಲ್ಲಿ ನನಗೆ ತಿಳಿದದ್ದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದರೆ ಕೇಳಿಸಿಕೊಳ್ಳುವಂಥ ಮಾನಸಿಕ ಸ್ಥಿತಿ ನಮ್ಮ ಎದುರುಗಡೆ ಕೂತವರಿಗೆ ಇದೆಯೇ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಮಾತನಾಡಬೇಕಾಗ್ತದೆ.
ಸಂಘಟಕರ ನಿಜವಾದ ಸಮಸ್ಯೆ ಏನು ಅಂತ ಈ ಸಮಾರೋಪ ಅಂದರೆ ಈ 2 ದಿನ ನಡೆದ ಕಾರ್ಯಕ್ರಮಗಳ ಸಂಕ್ಷಿಪ್ತ ಎಲ್ಲವನ್ನು ಕ್ರೋಢೀಕರಿಸಿ ಮಾಡ್ತಕ್ಕಂತಹ ನುಡಿಗಳೇನಿದೆ ಅದನ್ನು ನಾವು ಸಮಾರೋಪ ಭಾಷಣ ಅನ್ನುವಂಥದ್ದನ್ನು ಕರಿತೇವೆ. 2 ದಿನದಿಂದಲೂ ಸಂಘಟಕರು ಎದುರಿಸಿರ್ತಕ್ಕಂಥ ಸಮಸ್ಯೆಗಳೇನೋ, ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಘಟಕರಿಗೆ ಹಲವಾರು ಸಮಸ್ಯೆಗಳಿರ್ತದೆ. ನಾವು ಏನೋ ಸಂಘಟಕರೇ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇವತ್ತು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಬಂದಿದ್ದೇವೆ, ಸಾಯಂಕಾಲ ಬಂದಿದ್ದೇವೆ ಅಲ್ಲ. ಅದಕ್ಕೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ, ಅದರಲ್ಲಿ ಏನಾದರೂ ಒಂದು ಆಗಿರುವಂಥ ಚಿಕ್ಕ ಪುಟ್ಟ ಲೋಪಗಳಿದ್ದರೂ ಸಹ ಅದನ್ನು ನಾವು ಯಾರನ್ನ ಅತಿಥಿಗಳಾಗಿ ಅಥವಾ ಅತಿಥಿಗಳಿಗೆ ವೇದಿಕೆ ಮೇಲೆ ಕೂತವರಿಗೂ ಆ ಸಮಯ ಪ್ರಜ್ಞೆ ಅನ್ನೋದನ್ನು ಇರಲೇಬೇಕು ಅಂತಕ್ಕಂಥದ್ದನ್ನು ನಾನು ಹಲವಾರು ಸಂದರ್ಭದಲ್ಲಿ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಇವತ್ತು ನನಗೆ ಈಗ ಹೇಳಿದರು ಈ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ಮಾಡಬೇಕು ಅಂತ. ಆದರೆ ನನಗೆ ಸಮಯ 7 ಗಂಟೆಗೆ ಕಾರ್ಯಕ್ರಮ ಮುಗಿಬೇಕು ಅನ್ನುವಂಥದ್ದು ಸಂಯೋಜಕರ ನಿಲುವು. 7 ಗಂಟೆ 5 ನಿಮಿಷಕ್ಕೆ ನನಗೆ ಮಾತಾಡ್ಲಿಕ್ಕೆ ಹೇಳಿದರು. ಅಂದರೆ ನಾನು ಹೇಗೆ ಗಡಿಯಾರವನ್ನು ಹಿಂತಿರುಗಿಸಬೇಕು ಕಾಲ ನನಗೆ ಗೊತ್ತಿಲ್ಲ. ಆದರೂ ಕಾರ್ಯಕ್ರಮದ ಪ್ರಯುಕ್ತ ಹೇಳಬೇಕಾಗಿರೋದ್ರಿಂದ ಒಂದು 2-3 ನಿಮಿಷಗಳಲ್ಲಿ ನನ್ನ ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ವಿಪ್ರ ಸಮುದಾಯ ಇವತ್ತು ಪ್ರಪಂಚದಾದ್ಯಂತ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ನಿಂದನೆಗೆ ಒಳಗಾಗಿರ್ತಕ್ಕಂಥ ಸಮುದಾಯ ಅಂತಂದರೆ ವಿಪ್ರ ಸಮುದಾಯ. ಅದನ್ನು ನಾವು ಎದುರಿಸ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಆದರೆ ಇದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣವನ್ನು ನಾವು ಹುಡುಕ್ಲಿಕ್ಕೆ ಹೋಗಬೇಕು ಅಂತಂದರೆ ಅದರ ಮೂಲ ಸಮಸ್ಯೆ ಇರ್ತಕ್ಕಂಥದ್ದೇ ನಮ್ಮಲ್ಲಿ. ನಾವು ನಮ್ಮ ಬ್ರಾಹ್ಮಣತ್ವವನ್ನು ಬಿಟ್ಟು, ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೀಗೆ ಬೇರೆಯವರಿಂದ ನಿಂದನೆಗೆ ಗುರಿಯಾಗಿರ್ತಕ್ಕಂಥದ್ದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣ ಅಂಥೇಳಿ ನಮ್ಮಲ್ಲಿರ್ತಕ್ಕಂಥ ಬ್ರಾಹ್ಮಣರೆಲ್ಲರೂ ತಮ್ಮ ಬ್ರಾಹ್ಮಣತ್ವವನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳ್ತೇವೆ, ನಮ್ಮ ವ್ಯವಹಾರ ಮಾಡುವ ಸಂದರ್ಭದಲ್ಲೂ ಹೇಳ್ತೇವೆ ನಾವು ಬ್ರಾಹ್ಮಣ. ನಾವು ಎಷ್ಟು ಜನ ಹೊರಗಡೆ ನಾವು ನಮ್ಮ ವ್ಯವಹಾರಿಕ ಜೀವನಗಳಲ್ಲಿ, ಸಾಮಾಜಿಕ ಜೀವನಗಳಲ್ಲಿ ನಾನೊಬ್ಬ ಬ್ರಾಹ್ಮಣ ಅಂತ ಗಟ್ಟಿಯಾಗಿ ಬೇರೆಯವರ ಎದುರಿಗೆ ಹೇಳ್ಕೊಳ್ತೇವೆ ಅನ್ನುವಂಥ ಗಟ್ಟಿ ಧ್ವನಿ ಯಾರಲ್ಲಿದೆ ಅನ್ನೋದನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾಗ್ತದೆ. ನಾವು ಬ್ರಾಹ್ಮಣರು ಯಾರಿಗೂ ಯಾವುದೇ ರೀತಿಯಾದಂಥ ಹೆದರಿಕೊಳ್ಬೇಕಾದಂಥ ಅಗತ್ಯತೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಭಗವಂತ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ, ಎಲ್ಲ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ವಿದ್ಯೆಯಲ್ಲಿ, ಸಂಪತ್ತಿನಲ್ಲಿ, ಐಶ್ವರ್ಯದಲ್ಲಿಯೂ ಸಹ ನಾವೇನು ಹಿಂದೆ ಒಂದು ಕಾಲ ಇತ್ತು, ಯಾವ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಸಮಸ್ಯೆ ಆಗ್ತದೆ ಅನ್ನುವುದು ಭಗವಂತನಿಗೆ ಗೊತ್ತಾಯ್ತು. ಆಗ ಆತ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನ್ನುವಂಥ ಹಲವಾರು ಫೀಲ್ಡ್ಗಳನ್ನು ಬ್ರಾಹ್ಮಣರಿಗೆ ತೆರೆದು ಬಿಟ್ಟ, ಹೋಗ್ರಪ್ಪ ನೀವು ಅಲ್ಲಿ ನಿಮ್ಮ ವಿದ್ಯಾ ಕ್ಷಮತೆಯನ್ನು, ಕೌಶಲತೆಯನ್ನು ತೋರಿಸ್ರಿ ಅಂತ. ಹಾಗಾಗಿ ಅಂತಹ ಮಹನೀಯರು ಸುಮಾರು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ನಾವೇನು ಬಡವರಾಗಿ ಬಿಟ್ಟಿದ್ದೇವೆ, ಆರ್ಥಿಕವಾಗಿ ಬಡವರಾಗಿದ್ದೇವೆ ಅಂತಲ್ಲ. ನಮ್ಮಲ್ಲಿ ಆರ್ಥಿಕ ಬಡವತನ ಇದ್ದರೆ ಹೇಗೋ ಅದನ್ನು ಸರಿಪಡಿಸಬಹುದು. ಆದರೆ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ, ಆಧ್ಯಾತ್ಮಿಕ, ಧಾರ್ಮಿಕ ದೌರ್ಬಲ್ಯ ಇದೆ ಅಂತಂದರೆ ಅದನ್ನು ಸರಿಪಡಿಸ್ಲಿಕ್ಕೆ ಆ ಬ್ರಾಹ್ಮಣರಿಂದಲೂ ಸಾಧ್ಯ ಇಲ್ಲ, ಪರಶುರಾಮರಿಂದಲೂ ಸಾಧ್ಯ ಇಲ್ಲ. ಮೊದಲು ನಾವು ನಮ್ಮಲ್ಲಿರ್ತಕ್ಕಂಥ ಆ ನೆಗೆಟಿವ್ ಥಿಂಕಿಂಗನ್ನು ಹೊರಗೆ ಬಿಟ್ಟು ಈ ಕೆಲಸ ನನ್ನಿಂದ ಸಾಧ್ಯವೇ, ಈ ಕೆಲಸ ನನಗೆ ಮಾಡ್ಲಿಕ್ಕೆ ಆಗ್ತಿದೆಯೇ, ಆಗಲ್ವೇ, ಈ ಯೋಚನೆಯನ್ನು ಬಿಡಬೇಕು. ಕಾರ್ಯಕ್ರಮ ಯಾವುದೇ ಆಗಲಿ, ಈಗ ಯಾವುದೇ ಒಂದು ನಾವು ಸಾಮಾಜಿಕ ಚಿಂತನೆಯ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕು ಅಂತಂದ್ರೂ ಸಹ ನಮ್ಮ ಸಂಕಲ್ಪ ನಿಸ್ವಾರ್ಥವಾಗಿರಬೇಕು, ಸಮಾಜಮುಖಿಯಾಗಿರಬೇಕು. ಆ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಹಾಕಿ ಸಂಕಲ್ಪ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಅಂದರೆ ಆ ಕಾರ್ಯಕ್ರಮಕ್ಕೆ ಹಿಂದೆ ಬೆನ್ನೆಲುಬಾಗಿ ಆ ಭಗವಂತ ನಿಲ್ಲಲೇಬೇಕು, ನಿಂತೇ ನಿಲ್ತಾನೆ. ಅದು ನಮಗೆ ಪ್ರತ್ಯಕ್ಷ ಸಾಕ್ಷಿ ಇದೆ. ಅದಕ್ಕೆ ಸಾಕ್ಷಿ ಅಂತಂದ್ರೆ ಇವತ್ತಿಗೆ ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳೇ ಸಾಕ್ಷಿ. ನಾವು ನೋಡ್ತಾ ಇದ್ವಿ, ನಾವು ಇವರೆಲ್ಲ ಚಿಂತನೆಯನ್ನು ಮಾಡ್ತಾ ಇದ್ವಿ, ಇಡೀ ಸಭಾಂಗಣ ತುಂಬ್ತಿದೆಯೇ, ನಾವು ನಿರೀಕ್ಷಣೆ ಮಾಡಿದಷ್ಟು ಬರ್ತಿದೆಯೇ ಅನ್ನುವಂಥ ಚಿಂತನೆ. ಜನ ತನ್ನಿಂದಾನೇ ಬಂದೇ ಬರ್ತಾರೆ. ಎಲ್ಲಿ ನಮ್ಮ ಕಾರ್ಯಕ್ರಮ ಅದರಲ್ಲಿ ಸ್ವಾರ್ಥ ಇಲ್ಲದೆ, ವೈಯಕ್ತಿಕ ಹಿತಾಸಕ್ತಿ ಇಲ್ಲದೆ, ಸಾಮಾಜಿಕ ಹಿತಾಸಕ್ತಿಯನ್ನು ಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಮಾಜ ತನ್ನ ಕೈ ಜೋಡಿಸ್ತದೆ. ಇದು ಸಮಾಜದ ಜವಾಬ್ದಾರಿ ಕೂಡ. ನಾನು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಿರ್ತೇನೆ, ಇಡೀ ವಿಶ್ವವನ್ನು ನಾವು ಬ್ರಾಹ್ಮಣರು ನಾನು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾರೆ, ಇಲ್ಲ ಈಗ ಬ್ರಾಹ್ಮಣ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಥವಾ ನಮ್ಮ ಹಿಂದೂ ಸಮಾಜದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಬ್ರಾಹ್ಮಣರು ಹೇಳಿದ ಮಾತನ್ನು ಯಾರು ಕೇಳಲಿಕ್ಕೆ ಹೋಗಬಾರ್ದು. ಬ್ರಾಹ್ಮಣರನ್ನು ನಿಂದನೆ ಮಾಡ್ತಕ್ಕಂಥ ಪರಿಕ್ರಮ ಒಂದಿಷ್ಟು. ನಾನು ಹೇಳ್ತೇನೆ, ನಿಮಗೆ ಯಾರಪ್ಪ ನಮ್ಮ ಬ್ರಾಹ್ಮಣರು ಹೇಳಿರೋ ಮಾತು ಕೇಳ್ರಿ ಅಂತ ಹೇಳಿದವ್ರು ಯಾರು ನಿಮಗೆ?
ಹಲವಾರು ಸಂದರ್ಭಗಳಲ್ಲಿ ವೇದಿಕೆ ಮೇಲೆ ಹೇಳಿದ್ದೇನೆ, ನಿಮಗೆ ಬ್ರಾಹ್ಮಣರು ಹೇಳಿದ ಮಾತನ್ನು ಕೇಳ್ರಿ ಅಂತ ನಿಮಗೆ ಹೇಳಿದವ್ರು ಯಾರು? ನಾವಿರ್ತಕ್ಕಂಥದ್ದು 4-5% ಜನಸಂಖ್ಯೆ ಇಡೀ ದೇಶದಲ್ಲಿ. ನೀವು 95% ಜನಸಂಖ್ಯೆ ಇದ್ದೀರಿ, ನೀವು ನಮ್ಮ ಮಾತು ಯಾಕೆ ಕೇಳ್ತೀರಿ? ನಾವೆಲ್ಲ ಹೇಳಿದೀವಿ ನೀವು ನಮ್ಮ ಮಾತು ಕೇಳ್ರಿ ಅಂತ? ಸಮಾಜ ಏನು ಮೂರ್ಖ ಅಲ್ಲ. ಯಾರು ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ದನ್ನು ಯಾಕೆ ಕೇಳ್ತಾನೆ? ನಾವೇ ಯಾಕೆ ಕೇಳ್ತೀವಿ ಬೇರೆಯವ್ರು ಹೇಳಿದ ಮಾತನ್ನು? ಯಾಕೆ ಕೇಳ್ತೀವಿ ಅಂತಂದ್ರೆ ಅದರಲ್ಲಿ ಏನಾದರೂ ಸತ್ವ ಇದ್ದರೆ, ಸತ್ಯ ಇದ್ದರೆ ಅದನ್ನು ಪರಾಮರ್ಶಿಸಿ ಅವ್ರ ಮಾತನ್ನು ಕೇಳ್ತೀವಿ. ಇವತ್ತು 95% ಇರ್ತಕ್ಕಂಥ ಜನಸಂಖ್ಯೆ 5% ಇರ್ತಕ್ಕಂಥ ಬ್ರಾಹ್ಮಣರ ಮಾತನ್ನು ಕೇಳ್ತಾ ಇದ್ದಾರೆ ಅಂತಂದ್ರೆ ನಾವೇ ನಮ್ಮ ಬೆನ್ನು ತಟ್ಕೊಳ್ಬೇಕಾಗ್ತದೆ. ನಮ್ಮ ಮಾತಲ್ಲಿ ಹಂಗಾದ್ರೆ ಏನಾದರೂ ಒಂದಿಷ್ಟು ಸತ್ಯಾಂಶ, ಭಗವಂತ ಚಿಂತನೆ, ಸಾಮಾಜಿಕ ಕಳಕಳಿ ಅನ್ನೋದು ನಮ್ಮಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಇತರೆ ಜನಾಂಗದವರು ಬ್ರಾಹ್ಮಣರು ಹೇಳಿದ ಮಾತನ್ನು ಕೇಳಬಾರ್ದ್ರಪ್ಪ ಅಂತ ಇವತ್ತಿನವರಿಗೂ ಅದನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಮಗೆ ಪಾಸಿಟಿವ್ ಆಗಿ ತಕ್ಕೊಳ್ಬೇಕು. ಜೊತೆಗೆ ನಮ್ಮ ಜವಾಬ್ದಾರಿನೂ ಇದೆ. ಸಮಾಜದಲ್ಲಿ ನಾವು ಬರತಕ್ಕಂಥದ್ದು ಸಹ ಸಮಾಜದಿಂದ. ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಬ್ರಾಹ್ಮಣರ ಕೈಯಲ್ಲಿದೆ. ಬ್ರಾಹ್ಮಣರಿಗೆ ಸರ್ವ ಜನಾಂಗವನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತಹ ಆ ಶಕ್ತಿ ಇದ್ದಿದ್ದರಿಂದಲೇ ಅದನ್ನು ನಾವು ಭಗವಂತನನ್ನು ಧ್ಯಾನ ಮಾಡ್ತಕ್ಕಂಥ ಶಕ್ತಿ. ಆ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ನಮ್ಮ ಚಿತ್ಪಾವನ ಸಮಾಜ, ಚಿತ್ಪಾವನರು ನಿಜವಾಗ್ಲೂ ಏನು ಚಿಂತನೆ ಮಾಡಬೇಕಾಗಿಲ್ಲ. ನಾನು ಹಲವಾರು ಬಾರಿ ಹೇಳ್ತೇನೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಗಳ ಇತಿಹಾಸವನ್ನು ಯಾಕೆ ನಾವು ಇತಿಹಾಸವನ್ನು ಓದಬೇಕು? ಯಾರಿಗೆ ಸರಿಯಾಗಿ ಇತಿಹಾಸ ಗೊತ್ತಿಲ್ವೋ ಆತ ಇತಿಹಾಸವನ್ನು ಸೃಷ್ಟಿ ಮಾಡಲಾರ ಅಂತ. ಮೊದಲು ನಮಗೆ ನಮ್ಮ ಪೂರ್ವಜರ ಇತಿಹಾಸ ಗೊತ್ತಿರಬೇಕು. ಪೂರ್ವಜರ ಮೇಲೆ ನಮಗೆ ಗೌರವ ಇರಬೇಕು. ಎಲ್ಲಿ ನಮಗೆ ಪೂರ್ವಜರ ಮೇಲೆ ಗೌರವ ಇರ್ತದೆ ಆಗ ನಾವು ಅವರನ್ನು ತಿಳಿದುಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು, ಅವ್ರು ಮಾಡಿರ್ತಕ್ಕಂಥ ಸಾಧನೆಯ ಮೈಲಿಗಲ್ಲುಗಳನ್ನು ನಾವು ನಮಗೆ ದಿಕ್ಸೂಚಿಯಾಗಿ ಇಟ್ಕೊಂಡು ಅವ್ರು ಮಾಡಿದಷ್ಟು ನಮಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ರೂ ನಾನು ಗಳಿಸಿದಂತಹ, ನಾನು ಪಡೆದಂತಹ ಈ ಜ್ಞಾನ ಏನಿದೆ, ಐಶ್ವರ್ಯ ಏನಿದೆ, ಸಂಪತ್ತೇನಿದೆ, ಇದು ಸಮಾಜದಿಂದ ನಾನು ಪಡೆದಿರತಕ್ಕಂಥದ್ದು. ನಾಳೆ ನನ್ನ ಪ್ರಾಣ ಹೋದ ನಂತರ ನಾನೇನೇನು ತೆಗೆದುಕೊಂಡು ಹೋಗೋದಿಲ್ಲ. ಆದರೂ ಸಹ ಇನ್ನಷ್ಟು ಬೇಕು. ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ, ಕಷ್ಟ ಪಡುವ ಆಸೆ, ನಷ್ಟ ಜೀವನದ ಆಸೆ, ಹೀಗೆ ನಮಗೆ ಎಷ್ಟಿದ್ರೂ ಬೇಕು ಅನ್ನುವ ಆಸೆಗಳನ್ನು ಬದಿಗೊರಿಸಿ ಸಮಾಜದ ಚಿಂತನೆಯನ್ನು ನಾವು ನಮ್ಮಲ್ಲಿ ಬೆಳೆಸ್ಕೊಂಡು ನಮ್ಮ ಮಕ್ಕಳಿಗೆ, ನಾವು ಮಕ್ಕಳು ಸೇರೋದಿಲ್ಲ, ನಮ್ಮ ಮಕ್ಕಳು ಬರೋದಿಲ್ಲ ಕಾರ್ಯಕ್ರಮಕ್ಕೆ ಅನ್ನೋ ಚಿಂತನೆಯಲ್ಲಿ ಹೇಳ್ತೇವೆ. ಯಾಕೆ ಹೇಳ್ತೇವೆ ನಾವು? ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಗುರುವಿನ ಕಾರ್ಯಕ್ರಮ ಏನು ಅಂತಂದ್ರೆ, ಗುರು ಶಿಷ್ಯನ ಮಟ್ಟಕ್ಕೆ ಇಳಿದು ತಾನು ಅವನಿಗೆ ಶಿಷ್ಯವೃತ್ತಿಯನ್ನು ಕಲಿಸಬೇಕು. ಹಾಗೆ ನಾವು ನಮ್ಮ ಮಕ್ಕಳ ಮಟ್ಟಕ್ಕೆ ಹೋಗಿ ಮಕ್ಕಳಿಗೆ ಬೇಕಾಗಿರುವಂತಹ ಕಾರ್ಯವನ್ನು ಅವರಿಗೆ ಉತ್ತೇಜಿಸುವಂತಹ ಕೆಲಸವನ್ನು ನಾವು ಮಾಡಿದರೆ ಮಾತ್ರ ಸಂಘಟನೆ ಜೊತೆಯಲ್ಲಿ ಮಕ್ಕಳು ಸೇರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಈ 2 ದಿನಗಳ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ನಾನು ಸಹ ಈ ಕಾರ್ಯಕ್ರಮದ ಜೊತೆಯಲ್ಲಿ ಇದ್ದು ನೋಡಿ ಅನುಭವಿಸಿ ಆನಂದಿಸಿದ್ದೇನೆ. ತಾವು ಎಲ್ಲರೂ ಆನಂದಿಸಿದ್ದೀರಿ ಅನ್ನುವಂಥದ್ದನ್ನು ತಿಳಿಸು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಪೇಜಿನ ಒಂದು ಲೇಖನನೇ ರೆಡಿ ಮಾಡಿ ಎಲ್ಲರಿಗೂ ಕಳಿಸ್ತಾ ಇರ್ತೀನಿ. ಈಗಲೂ ಕೂಡ ನನಗೆ ಹೇಳಿದ್ದಾರೆ ಅವ್ರ ಬಗ್ಗೆ ಏನಾದ್ರು ಮಾತಾಡಿ ಅಂತ. ನಾನು ಬಹಳ ಕಡಿಮೆ ಪದಗಳಲ್ಲಿ ಅವರನ್ನು ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರಿಂದ ನಾವು ಕೇಳಬೇಕಾಗಿರ್ತಕ್ಕಂಥದ್ದು ಭಾಳ ಇದೆ. ಈ ನಿಟ್ಟಿನಲ್ಲಿ ಮೂಲತಃವಾಗಿ ನಮ್ಮ ಚಿತ್ಪಾವನರೆಲ್ಲರೂ ನಾವು ನಮ್ಮ ಪೂರ್ವಜರು, ಸ್ವಾತಂತ್ರ್ಯ ಹೋರಾಟಗಾರರು ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊತೇವೆ. ನಮಗೆಲ್ಲರಿಗೂ ಅದರ ಬಗ್ಗೆ ಒಂದು ಹಿರಿಮೆ ಇದೆ, ಒಂದು ಪ್ರೌಡ್ನೆಸ್ ಇದೆ. ಅದೇ ರೀತಿಯ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದಿರತಕ್ಕಂಥವರು ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರು. ಅವರ ತಂದೆ ಸರ್ದಾರ್ ವೆಂಕಟರಾಮಯ್ಯನವರು, ಅವರ ಅಜ್ಜಾದಂಥ ಸರ್ದಾರ್ ವೆಂಕಟರಾಮಯ್ಯವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅಷ್ಟೇ ಅಲ್ಲ, ಅವರ ಅಜ್ಜಿ ಗೌರಮ್ಮನವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಬೆಳಗಾವಿನಲ್ಲಿದ್ದರು. ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅವರ ತಂದೆ ಹಾರ್ನಳ್ಳಿ ರಾಮಸ್ವಾಮಿ ಅವರು ಕಾನೂನು ಪಂಡಿತರಾಗಿದ್ದರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಹಾಗೂ ಮಂತ್ರಿಗಳು ಆಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅಷ್ಟೇ ಅಲ್ಲದೆ ಶ್ರೀಯುತರು ಸುಮಾರು 40 ವರ್ಷಗಳಿಂದ ಕಾನೂನು ವಿಭಾಗದಲ್ಲಿ ಸೇವೆಯನ್ನು ಮಾಡ್ತಾ, ಅವ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು. ಸೇವೆಯಲ್ಲಿ ನಾನೊಂದು 2 ಪುಟ ಬರೆಯಬಲ್ಲೆ, 2 ತಾಸು ಮಾತಾಡಬಲ್ಲೆ. ಆದರೆ ಸಮಯ ಕಮ್ಮಿ ಇರೋದ್ರಿಂದ ಕೇವಲ 2 ವಿಷಯಗಳು. ಒಂದು, ಈ ಅಯೋಧ್ಯ ರಾಮ ಮಂದಿರದ ಕಾನೂನು ತೊಡಕುಗಳಲ್ಲಿ ಸಕ್ರಿಯವಾಗಿ
ತನ್ನನ್ನು ತಾನು ತೊಡಗಿಸಿಕೊಂಡು ಮಠಮಾನ್ಯಗಳ ಯಾವುದೇ ಕೇಸ್ಗಳಿರಲಿ ಅದರಲ್ಲಿ ತೊಡಗಿಸಿಕೊಂಡು ಒಂದು ನಯಾ ಪೈಸೆ ಶುಲ್ಕವಿಲ್ಲದೆ ಹಿಂದೂ ಧರ್ಮದ ಪರ ಸನಾತನ ಧರ್ಮದ ಪರ ಹೋರಾಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಬಾಬಾ ಬುಡನ್ಗಿರಿ ಈ ಕೇಸ್ನಲ್ಲೂ ಕೂಡ ಒಂದು ಸ್ವಲ್ಪ ಈ ಭಿನ್ನವಾದ ಅಭಿಪ್ರಾಯಗಳು ಕೇಳಿ ಬಂದಾಗ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತವರು ಶ್ರೀಯುತ ಅಶೋಕ್ ಹಾರ್ನಳ್ಳಿಯವರು. ಅಷ್ಟೇ ಅಲ್ಲ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ದತ್ತಪೀಠ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಚುನಾವಣೆಗೆ ಅವ್ರು ನಿಲ್ತಾರೆ ಅಂತಂದಾಗ ನಾನೊಂದು ಲೇಖನ ಬರೆದೆ. ಬಸವನಗುಡಿಯ ಬೇಲಿ ದಾಟಲಿರುವ ಮಹಾಸಭೆ, ಮೊಟ್ಟ ಮೊದಲ ಬಾರಿಗೆ ಬಸವನಗುಡಿಯ ಬೇಲಿ ದಾಟಲಿರುವ ಮಹಾಸಭೆ ಅಂತ ಬರೆದೆ. ಅದು ಸುಮ್ಮನೆ ಬರೆದಿದ್ದಲ್ಲ, ಅಥವಾ ಅವರು ಇವ್ರನ್ನ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂತ ಹೇಳಿ ಮುಖಸ್ತುತಿಗೋಸ್ಕರ ನಾನು ಹೇಳ್ತಾ ಇಲ್ಲ. ಅದನ್ನು ಅಕ್ಷರಶಃ ಪಾಲಿಸಿ ಅವರು ಇವತ್ತಿಗೆ ಮೊನ್ನೆ 26ನೇ ತಾರೀಕಿಗೆ ಜವಾಬ್ದಾರಿ ವಹಿಸ್ಕೊಂಡು 1 ವರ್ಷ ಆಗುತ್ತೆ. 365 ದಿನಗಳಲ್ಲಿ ಅವರು 190 ದಿವಸ ಹೊರಗಡೆ ಟ್ರಾವೆಲ್ ಮಾಡಿದ್ದಾರೆ, ಚಾಮರಾಜನಗರದಿಂದ ಗುಲ್ಬರ್ಗ ತನಕ. ಇದು ಏನು ಹೇಳುತ್ತೆ ಅಂತಂದ್ರೆ, ಎವ್ರಿ ಅಲ್ಟರ್ನೇಟಿವ್ ಡೇ ದೇರ್ ವಾಸ್ ಒನ್ ಪ್ರೋಗ್ರಾಮ್ ಅಬೌಟ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆ್ಯಂಡ್ ಇಟ್ ವಾಸ್ ಕವರ್ಡ್ ಇನ್ ಎವ್ರಿ ಅದರ್ ನ್ಯೂಸ್ ಪೇಪರ್ ಆ್ಯಂಡ್ ನ್ಯೂಸ್ ಚಾನೆಲ್. ಮೊದಲು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇತ್ತೋ ಇಲ್ವೋ ಅನ್ನತಕ್ಕಂಥ ಪರಿಸ್ಥಿತಿಯಲ್ಲಿತ್ತು. ಅದನ್ನು ಈಗ ನಿಮ್ಗೆಲ್ರಿಗೂ ಇಂಥದ್ದೊಂದು ಸಂಸ್ಥೆ ಇದೆ ಅಂತ ಗೊತ್ತಾಗ್ತಾ ಇದೆ. ಇಷ್ಟು ಹೇಳಿ ನಾನು ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರು ನಮ್ಮನ್ನು ಉದ್ದೇಶ 2 ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಂಗೀತದ ಮಧ್ಯೆ ರಸಭಂಗ ಮಾಡ್ತಾ ಇದ್ದೀನಿ. ಆದರೂ ಸಹ ಕೆಲವು ಮಾತುಗಳನ್ನು ಹೇಳೋದು ಬಹಳ ಅವಶ್ಯಕವಾಗಿದೆ. ಬ್ರಾಹ್ಮಣ ಪಂಗಡಗಳಲ್ಲಿ ಅನೇಕ ಪಂಗಡಗಳಿದೆ. ನಾನು ಈ ಚಿತ್ಪಾವನ ಬ್ರಾಹ್ಮಣರು ಅಂತ ಹೇಳಿದ್ರೆ ಬಹಳ ಪ್ರಿಯವಾದಂಥ ಒಂದು ಬ್ರಾಹ್ಮಣ ಪಂಗಡ. ಯಾಕೆ ಅಂತ ಹೇಳಿದ್ರೆ ಅನೇಕ ಪಂಗಡಗಳಿದೆ. ದೇಶಸ್ಥರಿದ್ದಾರೆ, ನಿಮ್ಮಲ್ಲೇ ಕರಾಡರಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಅನೇಕ ಪಂಗಡಗಳಿದೆ. ಆದರೆ ಇಂಥ ಅದ್ಭುತವಾದಂಥ ಹೆಸರನ್ನು ಇಟ್ಕೊಂಡಿರೋ ಬ್ರಾಹ್ಮಣ ಪಂಗಡ ಯಾವುದಾದ್ರು ಇದೆಯಾ ಅಂದರೆ ಚಿತ್ಪಾವನದ. ಭಾಳ ಮನುಷ್ಯನಾಗಿ ಹುಟ್ಟ ಮೇಲೆ ನಮ್ಮ ಮನಸ್ಸು ಚಿತ್ತಗಳನ್ನು ಪಾವನ ಮಾಡಿಸ್ಕೊಳ್ಳೋದೇ ಜೀವನದ ಪರಮೋದ್ದೇಶ. ಅಂಥ ಅದ್ಭುತವಾದಂಥ ಹೆಸರನ್ನು ಇಟ್ಕೊಂಡಿದ್ದಾರೆ. ಅದ್ಭುತವಾದಂಥ ವ್ಯಕ್ತಿಗಳು ಈ ಪಂಗಡದಲ್ಲಿ ಬಂದಿದ್ದಾರೆ. ನಾನು ನನ್ನದೇ ಆದಂಥ ಕೆಲವು ವಿಷಯ ಹೇಳಬೇಕಾದ್ರೆ, ಕಾರ್ತಿಕ್ ಬಾಪಟ್ ಅವರು ಹೇಳಿದ್ರು, ನಮ್ಮ ಅಜ್ಜ ಇದ್ದವರು ಸರ್ದಾರ್ ವೆಂಕಟರಾಮಯ್ಯನವರು ಅಂತ ಹೇಳಿ ಗೋಹತ್ಯೆ ಮತ್ತು ಪಾನ ನಿಷೇಧಕ್ಕೆ ಹೋರಾಟ ಮಾಡಿದವರು. ಅಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ನಂತರ ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರೂ ಸಹ ಅವರು ರಾಜಕೀಯವಾಗಿ ಅಧಿಕಾರವನ್ನು ಅಪೇಕ್ಷೆ ಪಡೆದಲ್ಲೇ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನು ನೀಡಿದರು. ಆವಾಗ ಯಾರ್ಯಾರು ಮಂಚೂಣಿಯಲ್ಲಿದ್ದವರೆಲ್ಲ ಹಿಂದೆ ಹೋಗಿ ಅಧಿಕಾರಕ್ಕೆ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ನವರು ಅಧಿಕಾರಕ್ಕೆ ಬಂದರು. ಫ್ರಂಟ್ ಲೈನಲ್ಲಿದ್ದವರೆಲ್ಲ ಹಿಂದೆ ಹೋಗ್ಬಿಟ್ರು. ಹಾಗಾಗಿ ನಮ್ಮ ಅಜ್ಜ ಈ ಪಾನ ನಿರೋಧ ಮತ್ತು ಈ ಗೋಹತ್ಯ ನಿಷೇಧ ಕೆಲಸಕ್ಕೆ ತೊಡಗಿಸ್ಕೊಂಡ್ರು. ಆಗ ವಿನೋಬಾ ಭಾವೆ ಅವರು ವಾರ್ಧಾದಲ್ಲಿ ಅನೇಕ ಸಭೆಗಳನ್ನು ಮಾಡಿ ಇಡೀ ದೇಶದಲ್ಲಿ ಗೋಹತ್ಯ ನಿಷೇಧ ಮಾಡಬೇಕು ಅಂತಕ್ಕಂಥ ಚಳುವಳಿ ಮಾಡಿದ್ರು. ನಾನು ಈಗ ನೋಡಿದಾಗ ವಿನೋಬಾ ಭಾವೆ ಅವರು ಸಹ ಇದೇ ಚಿತ್ಪಾವನ ಪಂಗಡಕ್ಕೆ ಸೇರಿದವರು ಅಂತ ಹೇಳಿ ಭಾಳ ಸಂತೋಷವಾಯಿತು. 1978, 77, 78 ಸಮಯದಲ್ಲಿ ಎಮರ್ಜೆನ್ಸಿ ಸಮಯದಲ್ಲಿ ನಮ್ಮ ತಂದೆಯವರು MLA ಆಗಿದ್ದರು. ನಮ್ಮ ಅಜ್ಜ ಅವರು ವಿನೋಬಾ ಭಾವೆ ಅವರು ವಾರ್ಧಾ ಆಶ್ರಮಕ್ಕೆ ಕರೆ ಕೊಟ್ಟರು, ಎಲ್ಲ ಗೋಹತ್ಯ ನಿಷೇಧಕ್ಕೆ ಹೋಗಬೇಕು, ನೀವೆಲ್ಲ ಬಂದು ವಾರ್ಧಾಕ್ಕೆ ಬಂದು ಸೇರಿ ಅಂತ ಹೇಳಿ. ಆಗ ನಮ್ಮ ಅಜ್ಜ ವಾರ್ಧಾಕ್ಕೆ ಹೊರಡೋ ಸಮಯದಲ್ಲಿ ಇಂದಿರಾ ಗಾಂಧಿಯವರಿಗೆ ಮತ್ತು ವಿನೋಬಾ ಭಾವೆ ಅವರಿಗೆ ಭಿನ್ನಾಭಿಪ್ರಾಯ ಬಂದು ಆ ಸಂದರ್ಭದಲ್ಲಿ ಯಾರ್ಯಾರು ವಾರ್ಧಾಕ್ಕೆ ಹೋಗ್ತಾ ಇದ್ರೋ ಎಲ್ಲರನ್ನೂ ಸಹ ಅರೆಸ್ಟ್ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮ ಅಜ್ಜನ ವಾರ್ಧಾಕ್ಕೆ ಹೊರಟವ್ರನ್ನ ಬಳ್ಳಾರಿ ಜೈಲಲ್ಲಿ ಇಟ್ಟರು. ನಮ್ಮ ತಂದೆಯವರು MLA ಆಗಿದ್ದರು. ಬಹಳ ವಿಪರ್ಯಾಸ ಆಗಿತ್ತು. ನಂತರ ಬಳ್ಳಾರಿ ಜೈಲಿಂದ ಬಿಡುಗಡೆ ಆಯಿತು. ಹಾಗೆ ವಿನೋಬಾ ಭಾವೆಯವರು ಬಹಳ ಮಾಡಿದಂಥ ಕೆಲಸ ಬಹಳ ದೊಡ್ಡ. ಗಾಂಧಿಯವರನ್ನು ಬಿಟ್ಟರೆ ವಿನೋಬಾ ಭಾವೆ ನೆಕ್ಸ್ಟು 2ನೇ ಮಟ್ಟದಲ್ಲಿ ಗಾಂಧಿಯವರಷ್ಟೇ ದೊಡ್ಡ ಬೃಹತ್ತಾದಂಥ ಕೆಲಸ ಮಾಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ರೀತಿಯಾದಂಥ ಅನೇಕ ವ್ಯಕ್ತಿಗಳು ಈ ಚಿತ್ಪಾವನದಲ್ಲಿ ಬಂದಿದ್ದಾರೆ. ಈಗ ಉದಾಹರಣೆಗೆ ನಾವು R.D. ರಾನಡೆ ಅವರು ಬಹಳ ಅದ್ಭುತವಾದಂಥ ವ್ಯಕ್ತಿ. ಅನೇಕ ಉಪನಿಷತ್ತು ಭಗವದ್ಗೀತೆಯ ಮೇಲೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ.
ನಮ್ಮ ಬಿಜಾಪುರದ ಇಂಚಿಗೇರಿ ಸಂಪ್ರದಾಯದಲ್ಲಿ ಒಬ್ಬರಾದಂಥ ರಾನಡೆಯವರು ಉಪನಿಷತ್ತಿನಲ್ಲಿ ಮತ್ತು ಭಗವದ್ಗೀತೆ ಭಾಷ್ಯಕ್ಕೆ ಹೊಸದಾದಂಥ ಅರ್ಥವನ್ನು ಕೊಟ್ಟು ಇಂಗ್ಲೀಷ್ನಲ್ಲಿ ಪುಸ್ತಕ ಮಾಡಿ ಇಂಡಿಯಲ್ಲಿ ರಾಮಡೆಯವರ ಆಶ್ರಮ ಇದೆ. ಇದು ಬಹಳ ಈ ಒಂದು ಚಿತ್ಪಾವನ ಒಂದು ಯಾವ ಪಂಗಡದಲ್ಲಿ ಬಂದಂಥ ವ್ಯಕ್ತಿಗಳ ಒಂದು ರಾಷ್ಟ್ರ ಪ್ರೇಮ, ರಾಷ್ಟ್ರೀಯತೆ ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಬಹಳ ಅಚಲವಾದಂಥ ವಿಶ್ವಾಸ ನಿಮ್ಮ ಚಿತ್ಪಾವನದ ಪಂಗಡದಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಇಡೀ ಬ್ರಾಹ್ಮಣರೆಲ್ಲ ಸಮಸ್ತ ಸಮಾಜದ ಎಲ್ಲರಿಗೂ ಸಹ ಅನುಕರಣೀಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಅನೇಕ ವ್ಯಕ್ತಿಗಳು ದೇಶಕ್ಕೋಸ್ಕರ ಅವರ ಪ್ರಾಣವನ್ನೇ ತ್ಯಾಗವನ್ನು ಮಾಡಿದ್ರು. ಒಂದು ಅಮೇರಿಕನ್ ರೈಟರ್ ಹೇಳ್ತಾನೆ, H.W. ಲಾಂಗ್ಫೆಲೋ, ವಿ ಸ್ಟ್ಯಾಂಡ್ ಆನ್ ದ ಶೋಲ್ಡರ್ಸ್ ಆಫ್ ಜೈಂಟ್ಸ್ ಅಂತ. ಬರೀ ಚಿತ್ಪಾವನರಲ್ಲ, ಚಿತ್ಪಾವನ ಸಮಾಜದ ಪ್ರಮುಖರು ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಿದರೋ ಆ ತ್ಯಾಗದ ಮೇಲೆ ನಾವು ನಿಂತಿದ್ದೀವಿ ಅಂತ ಮರಿಬಾರದು. ಇವತ್ತಿನ ದಿನ ಸಮಾಜದಲ್ಲಿ ನೋಡಿ ಅನೇಕ ಸಮಸ್ಯೆಗಳಿದೆ. ಅವರೆಲ್ಲ ಕಂಡಂಥ ಕನಸು ಇವತ್ತು ಸಮಾಜದಲ್ಲಿ ಸೃಷ್ಟಿಯಾಗಿದೆಯಾ ಅಂತ ನಾವು ಆಲೋಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ಅನೇಕ ವ್ಯಕ್ತಿಗಳ ತ್ಯಾಗದ ಮೇಲೆ ಈ ಸ್ವಾತಂತ್ರ್ಯ ಅನ್ನೋದು ನಿಂತಿದೆ. ಅಷ್ಟು ಜನ ಯಾವ ಒಂದು ಸಮಾಜಕ್ಕೋಸ್ಕರ ಕುಟುಂಬವನ್ನೇ ಬಿಟ್ಟು ತ್ಯಾಗವನ್ನು ಮಾಡಿದ್ರು, ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಆಗಾಗ್ಗೆ ಅಂಥ ಹಿರಿಯರನ್ನ ನಾವು ಸ್ಮರಣೆಗೆ ತಂದ್ಕೋಬೇಕು. 50 ವರ್ಷದಲ್ಲಿ ಚಿತ್ಪಾವನರು ಮಹಾರಾಷ್ಟ್ರದ ಮೂಲದವರಾದರೂ ನಾವು ಕನ್ನಡಿಗರೇ ಆಗಿಬಿಟ್ಟಿದ್ದೀರ. ನೀವೆಲ್ಲರೂ ನಮ್ಮ ಜೊತೆ ಅನೇಕ ವರ್ಷಗಳಿಂದ ನಮ್ಮ ಜೊತೆಯರಾಗಿ ನಾವು ನಮ್ಮವರೇ ಅಂತ ಹೇಳಿ ನಾವು ಭಾವಿಸಿಬಿಟ್ಟಿದ್ದೀವಿ. ಬಹಳ ಪರಶುರಾಮನ ಅವರ ಪರಶುರಾಮನ ಯಾವ ಸಿದ್ಧಾಂತದಲ್ಲಿ ನೀವೆಲ್ಲ ಬಂದರೋ ಅನೇಕ ಜನ ನೀವು ದತ್ತ ಭಕ್ತರು ಆಗಿದ್ದೀರ. ಯಾಕೆ ಅಂತ ಹೇಳಿದ್ರೆ ತ್ರಿಪುರಾ ರಹಸ್ಯದಲ್ಲಿ ಪರಶುರಾಮನ ಅವತಾರ ಮುಗಿದಾಗ ರಾಮನಿಂದ ಸೋಲನ್ನು ಅನುಭವಿಸಿದಾಗ ಪರಶುರಾಮ ಆಲೋಚನೆ ಮಾಡ್ತಾ ನಿಂತಾಗ ದತ್ತಾತ್ರೇಯನ ಉಪದೇಶವನ್ನು ಪಡೆದು ದತ್ತಭಕ್ತನಾಗಿ ಪರಶುರಾಮ ಆಗ್ತಾನೆ. ಹಾಗಾಗಿ ಪರಶುರಾಮನ ಅವನ ಆಶೀರ್ವಾದದಿಂದ ಬಂದಂಥ ಚಿತ್ಪಾವನ ದತ್ತಾತ್ರೇಯನ ಪಂಥದಕ್ಕೂ ಸಹ ಅವಿನಾಭಾವವಾದಂಥ ಸಂಬಂಧ ಇದೆ. ಇದು ತ್ರಿಪುರಾ ರಹಸ್ಯದಲ್ಲಿ ಬಂದಂಥ ವಿಷಯ. ಹಾಗಾಗಿ ಈ ಚಿತ್ಪಾವನ ಪಂಗಡದಿಂದ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಲಿ ದೇಶದ ಸಂಸ್ಕೃತಿ ಉಳಿಯೋದಕ್ಕಾಗಲೂ ಬಹಳ ಅನನ್ಯವಾದಂಥ ಕೊಡುಗೆ ಇದೆ. ನೀವೆಲ್ಲರೂ ಸಹ ನಮ್ಮ ದೇಶದ ಇವತ್ತಿಗೂ ಸಹ ನಿಮ್ಮ ಹಿಂದಿನವರು ಯಾರು ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದ್ರೋ ಇವತ್ತು ಸಹ ಎದ್ದು ನಿಲ್ಲಬೇಕಾದಂಥ ಅವಶ್ಯಕ ಇದೆ. ಮತ್ತೊಮ್ಮೆ ನಿಮಗೆಲ್ರಿಗೂ ಸಹ ಇವತ್ತಿನ ಸುವರ್ಣ ಸಂಭ್ರಮದಲ್ಲಿ ನಿಮಗೆಲ್ರಿಗೂ ಸಹ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಪರವಾಗಿ, ನೀವು ಬ್ರಾಹ್ಮಣರು ಅಂತ ಹೇಳಿದ್ರೆ ದೇಶದ ಸಂಸ್ಕೃತಿ, ವೇದ, ಉಪನಿಷತ್ತು ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ನೀವು ಅತ್ಯಂತ ಸಮರ್ಥವಾಗಿ ಮಾಡಿಕೊಂಡು ಬಂದಿದ್ದೀರಾ. ನೀವೆಲ್ಲರೂ ಸಹ ನಮ್ಮ ಬ್ರಾಹ್ಮಣ ಮಹಾಸಭೆಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ತಿಕ್ ಬಾಪಟ್ ಅವರಿದ್ದಾರೆ. ನೀವೆಲ್ಲರೂ ಸಹ ನಮ್ಮ ಬ್ರಾಹ್ಮಣ ಮಹಾಸಭೆಯ ಸದಸ್ಯರಾಗಿ ನಮಗೂ ಸಹ ಮಾರ್ಗದರ್ಶನವನ್ನು ಮಾಡಿ ನಾವು ಯಾವ ಕೆಲಸವನ್ನು ನಾವು ಇವತ್ತು ಸಮಾಜಕ್ಕೆ ಬ್ರಾಹ್ಮಣರ ಮಾರ್ಗದರ್ಶನ ಅಗತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಯಾವ ಉತ್ತಮವಾದಂಥ ಜನಗಳ ಮಾರ್ಗದರ್ಶನ ತೆಗೆದುಕೊಳ್ಳದಲ್ಲೇ ಹೋದರೆ ಸಮಾಜ ಅವ್ಯವಸ್ಥೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಸಾಮಾಜಿಕ ಕಾರ್ಯಗಳಲ್ಲಿ ತೆಗೆದುಕೊಳ್ಳೋದು ನಾವು ತೊಡಗಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಭಗವಂತನ ಪರಶುರಾಮನ ದತ್ತಾತ್ರೇಯನ ಸಂಪೂರ್ಣ ಆಶೀರ್ವಾದ ಇದ್ದು ಸಕಲವಾದಂಥ ಶ್ರೇಯಸ್ಸು ಲಭಿಸಲಿ ಅಂತ ಹೇಳಿ ನನ್ನ 2 ನಮಸ್ಕಾರವನ್ನು. ಸಮಾಜಕ್ಕೆ ಚಿತ್ಪಾವನ ಸಮಾಜ ಮತ್ತು ಒಟ್ಟಾರೆಯಾಗಿ ಬ್ರಾಹ್ಮಣ ಸಮುದಾಯದ ಆಶೀರ್ವಾದ ಮಾರ್ಗದರ್ಶನ ಬೇಕು ಅಂತ ನಮಗೆ ಸಂದೇಶ ನೀಡಿದ ಶ್ರೀ ಅಶೋಕ ಹಾರ್ನಹಳ್ಳಿಯವರಿಗೆ ಚಿತ್ಪಾವನ ಸಮಾಜದ ಪರವಾಗಿ ಗೌರವಾರ್ಪಣೆ ಅರ್ಪಿಸಬೇಕಂತ ಸಮಾಜದ ಅಧ್ಯಕ್ಷರಾದ ಶ್ರೀ ಗಣಪತಿ ಜೋಶಿಯವರ ಹತ್ರ ಕೇಳ್ಕೊತೀವಿ.
ಸೌಂದರ್ಯಯುತವಾಗಿ ಸುಂದರವಾಗಿ ಬರ್ತಾ ಇದೆ ಅಂದರೆ ಅದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವರು ಸುಬ್ಬರಾವ್ ಅವರು. ಇವರು ವಿಪ್ರನುಡಿಯ ಸಂಪೂರ್ಣ ಜವಾಬ್ದಾರಿಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಒಂದು ಪತ್ರಿಕೆ ಹೊರಗೆ ತಗೊಂಬರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಅವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಬ್ರದರು ನಮ್ಮ ಬಾಪಟ್ರು, ನಮ್ಮ ಚಿತ್ಪಾವನ ಸಮಾಜದ ಯಾವುದೇ ಕಾರ್ಯಕ್ರಮಗಳಲ್ಲಿ ಅಡಿಗೆ ಮತ್ತು ಈ ಕ್ಯಾಟರಿಂಗ್ ಹೆಲ್ಪ್ ಮಾಡ್ತಾ ಇದ್ದವರು ಬಾಪಟ್ರು, ಅವರ ಬ್ರದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಸಾವರ್ಕರ್ ಮತ್ತು ಪೇಶ್ವೆ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕು, ನೀವೆಲ್ಲರೂ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು, ತಮ್ಮ ಅತ್ಯಂತ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಜೊತೆ ಬಂದು ಕೆಲವು ಕಾಲ ನಮಗೆ ಮಾರ್ಗದರ್ಶನ ನೀಡಿದ್ದ ಶ್ರೀ ಅಶೋಕ ಹಾರ್ನಹಳ್ಳಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಶ್ರೀ ಸುಬ್ಬರಾವ್ ಅವರಿಗೂ ಧನ್ಯವಾದಗಳು ಅಂತ ಶ್ರೀ ಅಭಶಿ ದಿನೇಶ್ ಕುಮಾರ್ ಜೋಶಿ ಅವರಿಗೆ ಧನ್ಯವಾದಗಳನ್ನು ಹೇಳಪ್ಪ. ಈ 2 ದಿನಗಳನ್ನು ನಡೆದ ಸಮಾರಂಭದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಎಲ್ಲ ಸಮಾಜ ಬಾಂಧವರಿಗೂ, ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೊನೆಯಲ್ಲಿ ಬರ್ತಾ ಇದ್ದೀವಿ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲ ಧನ್ಯವಾದಗಳು ನಮ್ಮ 2 ದಿನದ ಕಾರ್ಯಕ್ರಮಗಳ ವರದಿಯೊಂದಿಗೆ ಭಾರ್ಗವಾಣಿಯಲ್ಲಿ ಪ್ರಕಟವಾಗುತ್ತೆ. ಪ್ರತಿಯೊಬ್ಬರ ಹೆಸರು ಹೇಳೋಕೆ ಆಗೋದಿಲ್ಲ ಇವಾಗ ಸಮಯದ ಅಭಾವದಿಂದ. ಕಾರ್ಯಕ್ರಮದ ವರದಿಯನ್ನು ಪ್ರತಿಯೊಬ್ಬರ ಹೆಸರು ಹಾಕಿ ಮುಂದಿನ ಭಾರ್ಗವಾಣಿ ಸಂಚಿಕೆಯಲ್ಲಿ ಹಾಕ್ತೀವಿ. ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಎಲ್ಲರಿಗೂ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀವಿ. ಶುಭವಾಗಲಿ.
I'm Samhita and I'm joined by Mugdha and Sharvari. Today, we are going to lead you to our new dance fitness. First, we're going to start it with a warm-up and then with a fast beat song and then end with a cool down. Let's go with the warm-up. Music.
കാൽ തൂക്കിയെടുത്ത് വലത്തോണ്ട് നീക്കി ചവിട്ടി ഇടത് കാൽ തൂക്കിയെടുത്ത് ഇടത്തോണ്ട് നീക്കി ചവിട്ടി പന്തിയിട്ടിരുന്ന മുട്ട് തൊട്ട് മുയിപ്പ് തൊട്ട് കൈ നേരെ കൂപ്പി തൊഴുത് മുട്ട് തൊട്ട് മുയിപ്പ് തൊട്ട് കൈ നേരെ കൂപ്പി തൊഴുത് മുട്ട് തൊട്ട് മുയിപ്പ് തൊട്ട് കൈ നേരെ കൂപ്പി തൊഴുത് ഭൂമി തൊട്ട് വന്ദിച്ച് പതിഞ്ഞമർന്ന് നൂർന്ന് ഇടത്ത് ചവിട്ടി വലിഞ്ഞമർന്ന് നിവർന്ന് വലതുകാൽ തൂക്കിയെടുത്ത് വലത്തോണ്ട് നീക്കി ചവിട്ടി ഇടതുകാൽ തൂക്കിയെടുത്ത് ഇടത്തോണ്ട് നീക്കി ചവിട്ടി വലത്ത് കയറി തൊട്ട് വന്നിച്ച് കൈനീരെ കുപ്പി തൊഴുത് കളരി വണങ്ങി വലപറ തിരിഞ്ഞു തൊഴുത് ഇടത്ത് ചവിട്ടി വലത്ത് കയറി തൊട്ട് വന്നിച്ച് കൈനീരെ കുപ്പി തൊഴുത് കളരി വണങ്ങി വലപുറ തിരിഞ്ഞു തൊഴുത് ഇടത്ത് ചവിട്ടി വലത്ത് കയറി തൊട്ട് വന്നിച്ച് കൈനീരെ കുപ്പി തൊഴുത് ചേർന്ന് ನೃತ್ಯ ರೂಪಕವನ್ನ ಇಲ್ಲಿ ಸಿದ್ಧ ಮಾಡಿದ್ದು, ಇವರ ಮಕ್ಕಳನ್ನೆಲ್ಲ ಸಿದ್ಧ ಮಾಡಿದ್ದು ನಮ್ಮ ಛಾಯಾ ಗೋಖಲೆಯವರು. ಈ ನೃತ್ಯ ಪ್ರಕಾರದಲ್ಲಿ ಭಾಗವಹಿಸಿದ ಮಕ್ಕಳ ಹೆಸರನ್ನ ಹೇಳ್ತೀನಿ. ಸಂಹಿತಾ ಗೋಖಲೆ, ಮುಗ್ಧ ಮರಾಠೆ, ಚಪ್ಪಳ ಬರ್ತಾ ಇಲ್ಲ, ಮುಗ್ಧ ಮರಾಠೆ, ಮಾಂಧಾತ ಗೋಖಲೆ, ಈಶಾನ್ ಗೋಖಲೆ, ಪರಿಧಿ ಗೋಖಲೆ, ಸುಮೇಧಾ ಭಿಡೆ, ಶಾರ್ವರಿ ಬರ್ವೆ, ಅವನಿ ಗುರ್ಜರ್, ಕ್ಷಿತಿ ಗುರ್ಜರ್. ನೋಡುವ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಅವರ ಒಂದು ಹತ್ರ ತಂದ್ಕೊಳ್ಳಿ ಮಕ್ಕಳೆಲ್ಲ. ಒಳ್ಳೆ ಫೋಟೋ. ಛಾಯಾ ಅವರು ಬನ್ನಿ, ಜೊತೆಗೆ ಸೇರ್ಕೊಳ್ಳಿ. ಮಗ ದುಷ್ಯಂತ, ಚೈತನ್ಯ ಮತ್ತು ದುಷ್ಯಂತ ಇವರೊಬ್ಬರ ಹೆಸರು ಬರೆದಿರಲಿಲ್ಲ, ಕ್ಷಮಿಸಿ. ಅವರು ಇದ್ದಾರೆ. ಛಾಯಾ ಅವರು ಅವರ ನೃತ್ಯವನ್ನ ಎಲ್ಲ ಅವರಿಗೆ ಮಕ್ಕಳಿಗೆ ಕಲಿಸಿ ಇವರಂತ ಈ ಕಾರ್ಯಕ್ರಮಕ್ಕೋಸ್ಕರ ಸಿದ್ಧ ಮಾಡಿದ್ದಾರೆ. ಚಪ್ಪಾಳೆ ಬರಲಿ. ಈಗ ಯಾಕಂದ್ರೆ ಮುಂದಿನ ಕಾರ್ಯಕ್ರಮ ಇನ್ನೂ ಜೋರಾಗಿದೆ.